ಆ ಕಡೆ ಇದ್ದವರೆಲ್ಲ ಇಲ್ಲಿ ಬನ್ನಿ, ಆ ಕಡೆ ಇದ್ದ ಶಾಲಾ ಮಕ್ಕಳೆಲ್ಲ ಇಲ್ಲಿ ಕಡೆ ಬನ್ನಿ. ದಯಮಾಡಿ ವೇದಿಕೆ ಹತ್ರ ಎಲ್ಲರೂ ಬರಬೇಕಾದ ವಿನಂತಿ. ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಸೇರಿದ ಭಕ್ತವೃಂದಕ್ಕೆ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಕರಸೇವೆಯ ಕಾರ್ಯಕ್ರಮದಲ್ಲಿ ಸೇರಿರುವ ಎಲ್ಲ ನನ್ನ ಬಂಧು ಮಿತ್ರರುಗಳೇ, ನಮ್ಮ ನೆಚ್ಚಿನ ಶಾಸಕರಾದ ಅಶೋಕ್ ಕುಮಾರ್ ಅವರೇ, ಪತ್ರಿಕಾ ಮಾಧ್ಯಮದವರೇ, ಇಲ್ಲಿ ಸೇರಿದ ಎಲ್ಲ ಬಂಧು ಮಿತ್ರರುಗಳೇ, ಇವತ್ತು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಕರಸೇವೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಬಂಧುಗಳೇ, ಇವತ್ತು ನಮ್ಮ ಸಮಿತಿ ವ್ಯವಸ್ಥಾಪನಾ ಸಮಿತಿಯು 53 ದಿವಸದಲ್ಲಿ ಇವತ್ತಿನ ದಿನ ನನಗೆ ಬಹಳ ಸಂತೋಷವಾದ ದಿನ. ಯಾಕೆ ನಾನು ಈ ಮಾತು ಹೇಳ್ತೇನೆಂದ್ರೆ, ನನ್ನ ಹತ್ರ ಎಷ್ಟೋ ಜನ ಮೊನ್ನೆಯಿಂದ ಫೋನ್ನ ಮುಖಾಂತರ ಆಗಿರ್ಬಹುದು, ದಾರಿಯಲ್ಲಿ ಸಿಕ್ಕಿರುವಾಗ ಆಗಿರ್ಬಹುದು, ಇನ್ನಿತರ ದೇವಸ್ಥಾನದಲ್ಲಿ ಆಗಿರ್ಬಹುದು, ಈಶ್ವರ ಭಟ್ರೆ ನಿಮ್ಮ ವ್ಯವಸ್ಥಾಪನಾ ಸಮಿತಿ ಮತ್ತು ಅಶೋಕ್ ಕುಮಾರ್ ಅವರು ನೀವು ಬಹಳ ಒಳ್ಳೆ ಕೆಲಸ ಕಾರ್ಯ ಮಾಡಿದ್ದೀರಿ ಅಂತೇಳಿ ಫೋನಿನ ಮುಖಾಂತರ ಹೇಳಿದ್ರು. ಆದರೆ ಇವತ್ತು ನಾನು ಆ ಒಡೆಯನ ಭಕ್ತ ವೃಂದದವನನ್ನೇ ಇಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಸೇರಿರುವುದು ನನಗೆ ಬಹಳ ಸಂತೋಷ ಆಗಿದೆ. ಅದಲ್ಲದೆ ನಮ್ಮ ಮುಂದಿನ ಅಭಿವೃದ್ಧಿಯ ವೇಗಕ್ಕೆ ಉತ್ತೇಜನ ನೀಡಿದಂತಾಗಿದೆ. ಬಂಧುಗಳೇ, ಇವತ್ತು ನಮ್ಮ ವ್ಯವಸ್ಥಾಪನಾ ಸಮಿತಿ ಮೊನ್ನೆ ಡಿಸೆಂಬರ್ ತಿಂಗಳಿನಲ್ಲಿ ಇಲ್ಲಿನ ವ್ಯವಸ್ಥಾಪನಾ ಸಮಿತಿ ಅಸ್ತಿತ್ವಕ್ಕೆ ಬಂದಾಗ ನಮ್ಮನ್ನು ಕೆಲವು ಜನ ಟೀಕೆ ಮಾಡಿದ್ರು. ಕತ್ತಲೆಗೆ ವ್ಯವಸ್ಥಾಪನಾ ಸಮಿತಿ ಅಸ್ತಿತ್ವಕ್ಕೆ ಬರ್ತಂದು ಮನತ್ತಾಣಿ ಅಧ್ಯಕ್ಷರ ಆಯ್ಕೆ 10 ಗಂಟೆಗೆ ವ್ಯವಸ್ಥಾಪನಾ ಸಮಿತಿ ಅಸ್ತಿತ್ವಕ್ಕೆ ಬರ್ತಂದು ಅಂತ ಹೇಳಿ ಕೆಲವು ಜನ ಟೀಕೆ ಮಾಡಿದ್ರು. ಆದ್ರೆ ಅವರು ಹೇಳಿದ ಮಾತು ಸುಳ್ಳಲ್ಲ. ಅದಕ್ಕೂ ಒಂದು ಕಾರಣ ಉಂಟು. ಕೆಲವು ತನ್ನ ವೈಯಕ್ತಿಕ ದ್ವೇಷಕ್ಕಾಗಿ ಕೆಲವರಿಗೆ ಆ ಚಯರಲ್ಲಿ ಆಸೆ ಇತ್ತು. ಅವರ ಎಲ್ಲ ಒಂದು ತಂಡ ಸೇರಿ ಹೈಕೋರ್ಟಿಗೆ ಹೋಗಿ ಇವತ್ತು ಈ ಧಾರ್ಮಿಕ ದತ್ತಿ ಇಲಾಖೆಯವರು ಮಾಡಿದ ಸಮಿತಿಯನ್ನು ರದ್ದುಗೊಳಿಸಬೇಕೆಂಬ ಮಾತನ್ನು ಹೇಳಿದರು. ಆದ್ರೆ ಆ ಮಹಾಲಿಂಗೇಶ್ವರ ದೇವರ ದಯದಿಂದ ಈ ಹೈಕೋರ್ಟ್ ಒಂದು ಆರ್ಡರ್ ಮಾಡಿತ್ತು. ವ್ಯವಸ್ಥಾಪನಾ ಸಮಿತಿ ಇಲ್ಲದಿದ್ರೆ ಅಷ್ಟೇ, ವ್ಯವಸ್ಥಾಪನಾ ಸಮಿತಿ ಇದ್ರೆ ಅದು ಹಾಗೆ ಮುಂದುವರಿಯಲಿ ಅಂತ ಹೇಳಿತ್ತು. ಆ ಮಹಾಲಿಂಗೇಶ್ವರ ದೇವರ ಪ್ರೇರಣೆಯಿಂದ ಆ ಕಮಿಟಿ ಇವತ್ತು ಮುಂದುವರಿತಲೇ ಇದೆ. ನಂತರ ನಾವು ಆ ಮೊದಲು ದೇವಸ್ಥಾನಕ್ಕೆ ಕಾಲಿಟ್ಟದ್ದು ಧನುಪೂಜೆಯ ದಿವಸ. ನಾನು ಕಾಲಿಟ್ಟ ನಮ್ಮ ತಂಡ ಕಾಲಿಟ್ಟ ಕ್ಷಣ ಮಹಾಲಿಂಗೇಶ್ವರ ದೇವರು ನಮ್ಮ ಹತ್ರ ಪ್ರೇರಣೆ ಮಾಡಿದ್ದೇನೆಂದ್ರೆ, ಇಲ್ಲಿ ಭಕ್ತಾದಿಗಳಿಗೆ ಧನುಪೂಜೆಯ ದಿವಸ ಇಲ್ಲಿ ನೋಡ್ಲಿಕ್ಕೆ ಕಷ್ಟಕರ ಆಗ್ತದೆ, ನೀವೊಂದು ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ಒಂದು ಪ್ರೇರಣೆ ಮಾಡಿದ್ರು. ನಾವು ತಕ್ಷಣ ನನ್ನ ಮಿತ್ರರನ್ನು ಕರೆದು ನಾವೆಲ್ಲರೂ 10,000 ರೂಪಾಯಿ ಹಾಕಿ ಈಗ ಒಂದು ದೊಡ್ಡ ಬೃಹತ್ ಒಂದು ಟಿವಿಯನ್ನು ಅಲ್ಲಿ ಹಾಕಿ ಭಕ್ತಾದಿಗಳಿಗೆ ಒಂದು ದೇವರ ಧನುಪೂಜೆಯನ್ನು ನೋಡುವ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಎಲ್ಲ ರೀತಿಯಲ್ಲಿ ಮಾಡಿಕೊಟ್ಟೆವು. ಭಕ್ತಾದಿಗಳಿಗೆ ಬಹಳ ಖುಷಿಯಾಯಿತು. ನಂತರ ದಿವಸದಲ್ಲಿ ಇದು ನಮ್ಮ ಅಭಿವೃದ್ಧಿಯ ಮೊದಲ ಹೆಜ್ಜೆ. ಅದಲ್ಲದೆ ನಂತರ ನಾವು ಅನ್ನ ಸಂತರ್ಪಣೆಗೆ ಮಹತ್ವವನ್ನು ಕೊಟ್ಟೆವು. ಅಂದ್ರೆ ನಮಗೆ ನಮ್ಮ ಹಿಂದೂ ಸಂಪ್ರದಾಯದ ಅನ್ನದಾನ ಸೇವೆ ಅಂದ್ರೆ ಅದು ಬಹಳ ಮಹತ್ವವಾದದ್ದು. ಅದರಿಂದ ದೊಡ್ಡ ಸೇವೆ ಇಲ್ಲ ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾರೆ. ಯಾಕೆಂತ ಹೇಳಿದ್ರೆ, ಈಗ ನಿಮಗೆ ಎಷ್ಟೇ ದುಡ್ಡು ಕೊಡ್ಲಿ ನಿಮ್ಮ ಬಾಯಿಂದ ಸಾಕು ಅಂತ ಬರುವುದಿಲ್ಲ, ಎಷ್ಟೇ ಜಾಗ ಕೊಡ್ಲಿ ನಮ್ಮ ಬಾಯಿಂದ ಸಾಕು ಅಂತ ಬರುವುದಿಲ್ಲ. ಆದರೆ ಅನ್ನದಾನ ಮಾಡುವಾಗ ಸಾಕು ಸಾಕು ಮಾರೆ ಅಂತ ಹೇಳ್ತಾರೆ. 2 ಹೋಳಿಗೆ ಬಯಸಿದ್ರೆ ಅಲ್ಲೇ ನಿಲ್ಲಿಸಿ ಸಾಕು ಅಂತೇಳಿ ಬೊಬ್ಬೆಡಿತಾರೆ. ಅದು ಅನ್ನದಾನ ಸೇವೆಯ ಮಹತ್ವ. ಅದಕ್ಕೆ ಎರಡನೇದಾಗಿ ನಾವು ಮಹತ್ವ ಕೊಡ್ತೇವೆ. ಮಹತ್ವ ಅಂದ್ರೆ ಹೇಗೆ,
ಅಲ್ಲಿ ನೋಡಿ ಮೊದಲೇ ನಾವು ವಾರದಲ್ಲಿ ಒಂದು ದಿವಸ ಪಾಯಸದ ವ್ಯವಸ್ಥೆ ಇತ್ತು. ಇದು ಸಾರು, ಒಂದು ನೀರು ಕೊಟ್ಟೆ ಸಾರು ಸಾಂಬಾರು ಏನಾದರೂ ಇತ್ತು. ಅದನ್ನು ತಕ್ಷಣ ನಾವು ಒಂದು ಪರಮಾನ್ನ ಪಾಯಸ ಅಂತ ಹೇಳಿ ರಶೀದಿ ಮಾಡಿದೆವು. ಒಂದು ದಿನದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದೆ. ನನ್ನ ಮಿತ್ರರಲ್ಲಿ ಹೇಳಿದೆ, ನೀವೆಲ್ಲ 1 ಲಕ್ಷ ರೂಪಾಯಿ ಹಾಕಿ, ಇಲ್ಲ ಇದ್ರೆ ಈ ಪುಸ್ತಕ ಮಾರಿಕೊಡಿ ಅಂತೇಳಿ. ಅವರೆಲ್ಲ ಆ ಪುಸ್ತಕವನ್ನು ಮಾರಿ 10 ಲಕ್ಷ ರೂಪಾಯಿಯ ವ್ಯವಸ್ಥೆಯನ್ನು ಮಾಡಿದ್ರು. ನಂತರ ಭಕ್ತಾದಿಗಳ ಬೇಡಿಕೆ ಒಂದು ಶುರು ಆಯಿತು. ಏನಂತ ಹೇಳಿದ್ರೆ, ಏನು ಬಲ್ಬು ಎಲ್ಲ ಮಣ್ಣು ಹಿಡಿದು ಧೂಳಲ್ಲಿ ಮುಳುಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿದೆವು. ಅಲ್ಲೇ ಎಲ್ಲ ಇದಕ್ಕೆ ಪೈಂಟಿಂಗ್ ವ್ಯವಸ್ಥೆ ಮಾಡಿದೆವು. ಇದೆಲ್ಲ ಮಾಡಿ ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಭಕ್ತಾದಿಗಳು ಹೇಳಿದ್ರು ನನಗೆ, ಗೋ ಬಂದು ಎಂಜಲು ತಿಂತವೆ, ನಮ್ಮ ಗೋವಿಗೆ ನಾವು ಎಂಜಲು ಕೊಡಬಾರ್ದು ಅಂತೇಳಿ. ತಕ್ಷಣ ಅಲ್ಲಿ ಗೋವುಗಳು ಬಾರದಾಗಿ ಅದಕ್ಕೆ ತಡೆಬೇಲಿ ಮಾಡಿ ಗೋಗ್ರಸ ಎಂಬುದನ್ನು ಶುರು ಮಾಡಿ ನಾವಲ್ಲಿ ಇಟ್ಟು, ನಂತರ ನಾವು ಅನ್ನದಾನ ಸೇವೆಯನ್ನು ಶುರು ಮಾಡುವಂತ ಒಂದು ವ್ಯವಸ್ಥಿತ ರೂಪಕ್ಕೆ ನಾವು ಹೋದೆವು. ನಂತರ ದಿವಸದಲ್ಲಿ ಭಕ್ತಾದಿಗಳ ಒಂದೊಂದೇ ಬೇಡಿಕೆ ಇತ್ತು. ಅಂದ್ರೆ ಇದು ಅಲ್ಲಿ ಓಂ ನಮಃ ಶಿವ ಅಂತ ಹೇಳ್ತಿರ್ಲಿಲ್ಲ ಅದು. ಮತ್ತೆ ನಮ್ಮ ಅಭಿಷೇಕ ಮಾಡುವಾಗ ಅಲ್ಲಿ ಸ್ವಲ್ಪ ವಾಸನೆ ಬರ್ತಿತ್ತು, ಅದಕ್ಕೆ ವ್ಯವಸ್ಥೆ. ರಕ್ತೇಶ್ವರಿ ಗುಡಿಯಲ್ಲಿ ದೀಪ ಸರಿಯಾದ ಹೊತ್ತಿಗೆ ಉರಿತಿರ್ಲಿಲ್ಲ. ಇಂಥ ಹಲವಾರು ಭಕ್ತರ ಬೇಡಿಕೆಗಳನ್ನು ನಾವು ಸಣ್ಣ ಸಣ್ಣ ಬೇಡಿಕೆ ಅದನ್ನೆಲ್ಲ ಈಡೇರಿಸಿ ಭಕ್ತರ ಪ್ರೀತಿ ವಿಶ್ವಾಸಕ್ಕೆ ಈ ನಮ್ಮ ಸಮಿತಿಯು ಕಾರಣವಾಯಿತು. ಸ್ನೇಹಿತರೆ, ಅದರೊಂದಿಗೆ ನಮ್ಮ ಪುತ್ತೂರಿನ ವಕೀಲರೊಬ್ಬರು ಹೇಳಿದರು, ನನ್ನ ಗ್ರಾಮದವರೇ, ಈಶ್ವರ ಭಟ್ರ ಒಂದು ಡ್ರಾಫ್ಟ್ ಮಾಡಿದ್ದೇನೆ ನೋಡಿದ್ದೀರಾ ಅಂತ ಹೇಳಿ. ಆ ಡ್ರಾಫ್ಟ್ ಅಲ್ಲಿ ಇತ್ತು, ಈ ಮೂರ್ಖನಿಗೆ, ಈ ಅಯೋಗ್ಯನಿಗೆ, ಈ ಪಟಿಂಗನಿಗೆ, ಇವ SLC ಅಲ್ಲಿ 3 ಸಲ ಫೈಲಾದವನಿಗೆ ಇವನಿಗೆ ಈ ಪಟ್ಟವನ್ನು ಕೊಡಬೇಡಿ ಅಂತ ಹೇಳುವುದನ್ನು ನೀವು ವಾಟ್ಸಪ್ ಅಲ್ಲಿ ನೋಡಿರಬಹುದು. ನನಗೇನು ಬೇಸರಿಲ್ಲ. ಆದ್ರೆ ನನ್ನ ಅಶ್ವತ್ಥಕಟ್ಟೆ ದೇವತಾ ಸಮಿತಿ ಧೂಮಾವತಿ ಯುವಕ ಮಂಡಲ ಅಂತ ಹೇಳುವುದು 25 ವರ್ಷದಿಂದ ನಾವು ಕೆಲಸ ಕಾರ್ಯ ಮಾಡ್ತಾ ಇದ್ದೇವೆ. ಬಡವರ ಕೆಲಸ ಕಾರ್ಯ ಮಾಡ್ತಿರುವುದು ನೀವು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೇವೆ. ಆ ಯುವಕರು ಸುಮ್ಮನೆ ಕೂತಿರಲಿಲ್ಲ. ತಕ್ಷಣ ಮೀಟಿಂಗ್ ಅನ್ನು ಕರೆಸಿದ್ರು. ಆ ಮೀಟಿಂಗ್ ಅಲ್ಲಿ ಹೇಳಿದ್ರು, ಇದಕ್ಕೆ ನಾವು ಏನಾದ್ರೂ ಒಂದು ಪರ್ಯಾಯ ಮಾಡಬೇಕಂತ ಹೇಳಿ. ತಕ್ಷಣ ನಾನು ಅಲ್ಲಿಗೆ ಹೋದೆ. ನೀವು ಯಾರಾದ್ರೂ ವಕೀಲರ ಬಗ್ಗೆ ಒಂದು ಕೀಳು ಮಾತಾಡಿದ್ರೆ ಜಾಗ್ರತೆ, ಅದು ನನ್ನ ಮೇಲೆ ಮಾಡಿದಂತೇಳಿ ಹೇಳಿದೆ. ತಕ್ಷಣ ಅದನ್ನು ಕೈ ಬಿಡುವಂತಹ ಕೆಲಸವನ್ನು ಮಾಡಿದ್ರು. ಅದಲ್ಲದೆ ನಾನು ಇವತ್ತು ಆ ವಕೀಲರಷ್ಟು ಬುದ್ಧಿವಂತನಲ್ಲದಿರಬಹುದು, ಅವರಷ್ಟು ಓದುಗೀದು ನಾನು ಕಲೀಲಿಲ್ಲ ಆಗಿರಬಹುದು. ಆದ್ರೆ ನಾನು ವಿಶ್ವಾಸಕ್ಕೆ, ನಂಬಿಕೆಗೆ ಯಾವತ್ತೂ ದ್ರೋಹ ಮಾಡಿದವನಲ್ಲ. ಅದಲ್ಲದೆ ನಮ್ಮ ಪನ್ನೂರು ರೈತರ ಸೇವಾ ಸಹಕಾರಿ ಸಂಘದಲ್ಲಿ ಸುಮಾರು 87 ಲಕ್ಷ ರೂಪಾಯಿ ನಷ್ಟದಲ್ಲಿ ಇತ್ತು. ಆ ಸಂಘಕ್ಕೆ ಅಧ್ಯಕ್ಷನಾಗಿ ಆಯ್ಕೆಯಾದ ನಂತರ ಇವತ್ತು 20 ವರ್ಷದಿಂದ ಚುನಾವಣೆ ಇಲ್ಲ. ಅದಲ್ಲದೆ 7 ಬಾರಿ ಪ್ರಶಸ್ತಿ ಗಳಿಸಲಾಯಿತು. ಇವತ್ತು ಈ ಸಲ ಎಲ್ಲ ಪಕ್ಷದರು, ಎಲ್ಲ ಜಾತಿಯವರು ನೀನೇ ಅಧ್ಯಕ್ಷ ಅಂತ ಹೇಳಿ ಬೊಟ್ಟು ಮಾಡಿ ತೋರಿಸಿದ್ದಾರೆ. 3ನೇ ಬಾರಿ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ. ನಾನು ಪನ್ನೂರು ರೈತರ ಸೇವಾ ಸಹಕಾರಿ ಸಂಘದಲ್ಲಿ ಮಾಡಿದ ಅಭಿವೃದ್ಧಿ, ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಅಭಿವೃದ್ಧಿ ಮಾಡಿದ್ದನ್ನು, ಅದುವೇ ಈ ವಕೀಲರಿಗೆ ಕೊಡುವ ನನ್ನ ಉತ್ತರ. ಅಭಿವೃದ್ಧಿಯಲ್ಲೇ ನಾನು ಉತ್ತರ ಕೊಡ್ತೇನೆ ಹೊರತು ಅಶೋಕ್ ಕುಮಾರ್ ಹೇಳಿದ ಹಾಗೆ ನಾವು ಪೇಪರ್ ಅಲ್ಲಿ ಉತ್ತರ ಕೊಡಬಾರ್ದು, ಅಭಿವೃದ್ಧಿಯಲ್ಲೇ ಉತ್ತರ ಕೊಡ್ಬೇಕಂತ ಹೇಳುವ ಮಾತನ್ನು ಅವರು ಹೇಳಿದ್ರು. ನಾನು ಬಹಳ ಸಂತೋಷದಿಂದ, ನಾವು ಇಲ್ಲಿ ನೀವು ಸುಮಾರು ಜನ ಬಿಸಿಲಿಗೆ ನಿಂತಿದ್ದೀರಿ, ಭಟ್ರ ಭಾಷಣಕ್ಕೆ ಗುಂಟು ನೆಗ್ತದೆ, ಕರಸೇವೆಗೆ ಬರ್ತೇನೆ ಅಂತ ಹೇಳಿ ಯಾರು ಬೇಸಬೇಡಿ. ನೀವು ಮಹಾಲಿಂಗೇಶ್ವರ ದೇವರ ಭಕ್ತರು, ನಿಮ್ಮತ್ತಿಗೆ ನಾನು ಹೇಳ ಇದ್ರೆ ನಿಮಗೆ ಸತ್ಯ ಸಂಗತಿ ಗೊತ್ತಾಗಬೇಕು. ಆದ ಕಾರಣ ನಿಮ್ಮ ಹತ್ರ ಹೇಳಿದ್ರೆ ಬೇರೆ ಯಾರ ಹತ್ರ ನಾನು ಹೇಳುದು? ಒಂದು ಹೇಳುದು ಮಹಾಲಿಂಗೇಶ್ವರ ದೇವರ ಹತ್ರ, ಮತ್ತೆ ಮಹಾಲಿಂಗೇಶ್ವರ ದೇವರ ಭಕ್ತರ ಹತ್ರ ನಾನು ಹೇಳುದು. ಹಾಗೆ ನಂತರ ದಿವಸದಲ್ಲಿ ನಾನು ಭಾರಿ ಖುಷಿಯಿಂದ ನಮ್ಮ ವ್ಯವಸ್ಥಾಪನಾ ಸಮಿತಿ ಸದಸ್ಯರಲ್ಲಿ ಹೇಳಿದ್ರು, ಅಶೋಕಣ್ಣ ಇಟ್ಲ ಕೆಲಸ ಕಾರ್ಯವನ್ನು ತೂಯರ ಹೊರ ಬಲ್ಲೆ ಅಂತ ಹೇಳಿ ಅವರು ಬಂದ್ರು. ನನಗೆ ಖುಷಿ ಆಯ್ತು, ಇವರೀಗ ಭಾರಿ ನಮ್ಮನ್ನು ಹೊಗಳ್ತಾರೆ ಅಂತೇಳಿ. ಎಲ್ಲ ಕಾರ್ಯಕ್ರಮ, ನೀರಿದು ಊಟದ್ದು ಅಲ್ಲಿ ಕಳಿಸುವುದೆಲ್ಲ ಅಶೋಕಣ್ಣನ ಹತ್ರ ಹೇಳಿದೆ. ಇದಾಯ್ತೆ ಈ ಅಂಚಿ ಪೋಲೆ ಇಂಚಿ ಪೋಲೆ ಸಾಲು ಪಡ್ನೆ ಪ್ರಸಾದ ಕೊಡ್ಪುನೆ ಅವು ತುಂಬುಡ್ದೆ ಅವನುಂಡು ಅವನು ಇಕ್ಲಿ ಇತ್ತನೆಲ್ಲ ಹಾಕೊಂಡು ಇಚ್ಚನೆಲ್ಲ ಹಾಕೊಂಡು ನೀವು ಅಭಿವೃದ್ಧಿ ಆಯ್ತಾ ಅಂತಾರೆ. ಓಡು ಅಭಿವೃದ್ಧಿ ಮಾಡ್ತಾನೆ, ಒಂದು 5 ಅಂತ ಹೇಳುವ ಮಾತನ್ನು ಹೇಳಿದ್ರು. ನನಗೆ ಭಯವಾಯಿತು. ನಾನು ಮತ್ತೆ ಹೇಳಿದೆ, ಸರ್ ಇದು ಅಭಿವೃದ್ಧಿ ಪಡೆದ ಓಡು ಸರ್ ಬೇಕದಾಯ್ತ ಮಾಡ್ಕೊಡು ಅಂತ ಕೇಳಿದೆ. ತಕ್ಷಣ ಇಲ್ಲಿನ ಮಾತ ತೆರವು ಗಡಿಪನ ಕೆಲಸ ಮಾಡ್ತದೆ, ಅಕ್ಲೆಗೆ ಮನವರಿಕೆ ಮಾಡ್ತದೆ, ಅಕ್ಲೆಗೆ ಮಾತ ಪಾಪದಕ್ಕೆ ಮಾತ ವಾ ತೊಂದರೆ ಮಾಡ್ಪಂದೆ ಆ ಕೆಲಸ ನೀನು ಶುರು ಮಾಡ್ತದೆ ಅಂತ ಹೇಳುವ ಮಾತನ್ನು ಹೇಳಿದ್ರು. ಆಗ ನಾನು ಹೇಳಿದೆ,
ಅಚ್ಯುತ ಮೂಡಿ ತಯಾರಿರುವಾಗ ಹೇಳಿದ್ದಾರೆ ಸರ್, ಅವರು ಬಿಡ್ಲಿಲ್ಲ. ಸುಧಣ್ಣ ಒಂದು ಕೊಟ್ಟು ಹಾಕುವಾಗಲೇ ಅಲ್ಲಿ ಗಲಾಟೆ ಆಗಿದೆ. ಮತ್ತೆ ನಮ್ಮ ಕೇಶವ ಪ್ರಸಾದ್ ಮುನಿಯರವರು ಕೂಡ ಕೇಳಿದ್ರು, ಬಿಟ್ಟು ಕೊಡ್ಲಿಲ್ಲ. ಅವ ಇಂಕ್ಲೇನ ಸಾಧ್ಯ ಉಂಟಾ ಅಂತ ಕೇಳಿದೆ. ಈಗ ನೀವು ಒಂದು ಹೆಜ್ಜೆ ಮುಂದೆ ಇಡಿ, ಆದ್ರೆ ಒಂದು ಹೆಜ್ಜೆ ಹಿಂದೆ ಇಟ್ಟರೆ ನಾನು ಯಾವತ್ತೂ ಸಹಿಸುವುದಿಲ್ಲ. ಆ ಬಡವರಿಗೆ ಯಾವುದು ತೊಂದರೆ ಆಗಬಾರ್ದು. ಈಗಲೇ 10 ಲಕ್ಷ ರೂಪಾಯಿ ಉಂಟು, ಇದನ್ನು ಪಾಪದವರಿಗೆ ಕೊಡಿ ಅಂತ ಹೇಳಿ ಮಾತನ್ನು ಹೇಳಿದ್ರು. ಹಾಗೆ ನಾನು ಮೊದಲು ಒಳ್ಳೆದು ಮನೆ ಇತ್ತು, ಅಲ್ಲಿಗೆ ಹೋದೆ. ಅಲ್ಲಿ ಚಹಾ ತಿಂಡಿ ಎಲ್ಲ ಭಾರಿ ಗಮ್ಮತ್ತಲ್ಲಿ ಕೊಟ್ಟರು ನನಗೆ. ಹಾಗೆ ಪ್ರತಿಯೊಂದು ಮನೆಗೂ ಹೋಗಿ 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 ಎಲ್ಲ ಮನೆಯವರು ಸ್ಪಂದಿಸಿದ್ರು. ಇವತ್ತು ನಾವಿಲ್ಲಿ ಶ್ರೀ ನಾರಾಯಣ ಸಗ್ರಿತಾಯ ಅವರಿಗೆ ಶ್ರೀ ಪ್ರಸಾದ್, ಶ್ರೀಮತಿ ಉಮ್ಮಾ, ಜಗದೀಶ್, ಶ್ರೀಮತಿ ರೂಪಾ, ಬಾಲಣ್ಣ ಅವರ ಮನೆ ಒಂದು ಮನೆ ಇದ್ದದ್ದು, ಆದ್ರೆ ಅಣ್ಣ ತಮ್ಮಂದಿರು 3 ಜನ ಇದ್ರು ಅವರಿಗೆ. ಮತ್ತೆ ಇವರಿಗೆಲ್ಲ ನಾವು ಧನ ಸಹಾಯ ಮಾಡಿರುತ್ತೇವೆ. ಅದಲ್ಲದೆ ತರಕಾರಿ ಅಂಗಡಿಯವರು ಗ್ರೀಶ್, ಜೀವನ್, ಶಿವಕುಮಾರ್, ಮಾಧವ, ಶ್ರೀಮತಿ ಹೇಮಾವತಿ ಅವರಿಗೆಲ್ಲರಿಗೂ ನಾವು ಸಹಾಯ ಮಾಡಿರ್ತೇವೆ. ಎಲ್ಲರೂ ಪಾಪದವರು ಪಾಪ, ಎಲ್ಲರೂ ಒಪ್ಪಿದ್ದಾರೆ. ನಮ್ಮ ಹತ್ರ ಪ್ರೀತಿಯಲ್ಲಿ ಪ್ರಸಾದ ಶಾಲು ಕೊಟ್ಟಿದ್ದಾರೆ. ಮಾಲಿಂಗೇಶ್ವರ ದೇವರ ಜಾಗೇನು ಮಾಲಿಂಗೇಶ್ವರ ದೇವರಿಗೆ ಬಿಡ್ಬೇಕು. ನಾನು ಇದು ಇಷ್ಟು ಸುಲಭದಲ್ಲಿ ಆಗ್ತದೆ ಅಂತ ಹೇಳಿ ನಾನು ಕನಮನಸ್ಸಲ್ಲಿ ಗ್ರಹಿಸಿದ್ದೇನೆ. ಮತ್ತೆ ಮಾತ್ರ ವಿಜಯ ರಾಘವೇಂದ್ರ ಅಂತ ಹೇಳುವ ವಕೀಲರನ್ನು ಕಂಡೆ. ಅವರು ನನ್ನ ಹತ್ರ ಸಂಜೆ ಭಯಂಕರ ಮಾತಾಡಿದರು. ನಾನು ಮಾತಾಡಲಿಲ್ಲ, ವಕೀಲರಲ್ಲ ನಾವು, ವಿದ್ಯಾವಂತರಲ್ಲ, ನಾಳೆ ನಮ್ಮ ಮೇಲೆ ಕೇಸ್ ಎಲ್ಲ ಹಾಕಿದ್ರೆ ಅಂತ ಹೇಳಿ ನಾನು ಸ್ವಲ್ಪ ಮೆಲ್ಲಗೆ ಮಾತಾಡಿದೆ. ಮರ ದಿವಸ ಬರ್ಲಿಕ್ಕೆ ಹೇಳಿದೆ, ಬಂದು ನಾನು ಸ್ವಲ್ಪ ರ್ಯಾಶ್ ಆಗಿ ಮಾತಾಡಿದೆ. ಆದ್ರೆ ಇದೆಲ್ಲ ನಮ್ಮ ಜಾಗ, ನಾವು ತೀರ್ಬೇಕಾಗ್ತೇವೆ, ಹಾಗೆ ಈಗೆಲ್ಲ ಇರ್ತೇವೆ, ನೀವು ಎಂತ ಇದ್ರು ಅಶೋಕಣ್ಣನ ಹತ್ರ ಮಾತಾಡಿ ವ್ಯವಸ್ಥೆ ಮಾಡುವ ಅಂತ ಹೇಳಿದೆ. ಆಯ್ತಂತ ಹೇಳಿದ್ರು. ನನಗೆ ಬಂದದ್ದು ಮತ್ತೆ ನೋಟಿಸ್. ಆ ನೋಟಿಸ್ ಅನ್ನು ನೋಡಿ ನನಗೆ ಬಹಳ ಬೇಜಾರಾಯ್ತು. ಹಿಂದಿಂದ ಚೂರಿ ಹಾಕಿದ್ರಲ್ಲ ಅಂತ ಹೇಳಿ ಬೇಜಾರಾಯ್ತು. ನಾನು ಏನು ಮಾಡಿದೆ, ಆ ವಕೀಲರು 25 ವರ್ಷದಿಂದ ಚಂದ್ರಶೇಖರ, ರಾಕೇಶ್, ಸುರೇಶಾಚಾರ್ಯ, ರೋಹಿತ್, ಸೋಮ, ರವಿ ಇವರಿಗೆಲ್ಲ ತುಂಡು ಮಾಡಿ ಬಾಡಿಗೆ ಕೊಟ್ಟು ದೇವಸ್ಥಾನದ ಜಾಗೆ ಅವರಿಗೆ ಬಾಡಿಗೆ ಬರ್ತಾ ಉಂಟು. ಇಲ್ಲಿಗೆ ಪೈಸೆ ಇಲ್ಲ, ದೇವಸ್ಥಾನಕ್ಕೆ ಏನೂ ಇಲ್ಲ. ನಾನು ಅವರ ಹತ್ರ ಇವರ ಹತ್ರ ಚಂದ್ರಶೇಖರ್ ಹತ್ರ ಮಾತಾಡಿದೆ. ಅವ್ರು ಹೇಳಿದ್ರು ಮಾಲಿಂಗೇಶ್ವರ ದೇವರ ಜಾಗನ ಎಗ್ಲು ಬಿಡುದು ಕೊಡ್ಪ ಅಂತ ಹೇಳಿ ರಾತ್ರಿ ಎಲ್ಲರೂ ಹೋದ್ರು. ಆ ಮರ ದಿವಸ ಏನೋ ಒಂದು ಮರ ಕಡಿಯುವಾಗ ಅದರ ಮೇಲೆ ಬಿದ್ದು ಮನೆಯೆಲ್ಲ ಒಡಿ ಆಯ್ತು. ನಂತರ ಆ ವಕೀಲರು ಕೇಸಿಗೆ ಹೋದವರು ರಾಜೇಶ್ ಬನ್ನೂರು. ನಾನು ಇಲ್ಲಿ ರಾಜಕೀಯ ಮಾತಾಡ್ತಿರ್ಲಿಲ್ಲ, ನನಗೆ ಅದರ ಅಗತ್ಯವೂ ಇಲ್ಲ. ಆದ್ರೆ ರಾಜೇಶ್ ಬನ್ನೂರ ವಿಷಯ ನನಗೆ ಭಾರಿ ಬೇಜಾರು ಉಂಟು. ಅವ್ರ ಹತ್ರ ನಾನು ಕರೆದಿದ್ದೆ. ಅವರು ಕರೆಯುವಾಗ ವಕೀಲರನ್ನು ಕಳಿಸಿದ್ರು. ವಕೀಲರು ಹೇಳಿದ್ರು ಇದು ಇವರ ಹತ್ರ ಕಳಿಸ್ತೇನೆ, ಇದು ನಾಳೆ ಅವರ ಹತ್ರ ಕೇಳಿ ಹೇಳ್ತೇನೆ ಅಂತ ಹೇಳಿ. ಮತ್ತೆ ಪತ್ರಿಕಾಗೋಷ್ಠಿ ಕರೆದ್ರು. ಇದು ರಾಜ್ಯದಲ್ಲಿ ಇದು ಮಾಡುವ ಕೆಲಸವ. ಮತ್ತೆ ಅವರು ಸ್ಟೇಗೆ ಹೋದ್ರು. ಅವರಿಗೆ ಸ್ಟೇ ಕೂಡ ಸಿಕ್ಲಿಲ್ಲ. 30 ದಿವಸದಲ್ಲಿ ಟೈಮ್ ಕೇಳಿದ್ರು, ಬಹಳ ದೊಡ್ಡ ಮೊತ್ತವನ್ನು ಕೇಳಿದ್ರು. ಅದೆಲ್ಲ ನಮ್ಮಿಂದ ಸಾಧ್ಯ ಇಲ್ಲ ಅಂತ ಹೇಳುವ ಮಾತನ್ನು ಹೇಳಿದೆ. ಆದ್ರೆ ವಕೀಲರು ಹೇಳಿದ್ರು 30 ದಿವಸ ನೋಡುವ ಅಂತ ಹೇಳಿ. 30 ದಿವಸ ಆದ್ರೆ ನಮ್ಮ 2 ಕೋಟಿ ರೂಪಾಯಿ ಹೋಗ್ತದೆ ಮಾರಾಯರೆ, ಬೇಗ ಮುಗಿಸುವ ಅಂತ ಹೇಳಿ ಹೇಳಿದೆ. ಮತ್ತೆ ಅವರು ಸ್ಟೇಗೆ ಹೋದ್ರು, ಪತ್ರಿಕಾಗೋಷ್ಠಿ ಹೋದೆಲ್ಲ. ಮತ್ತೆ ಅವರು ನನಗೆ ಬಹಳ ಬೇಜಾರಾಯ್ತು ಅವರಿಗೆ. ಆದ್ರೆ ಇನ್ನಾದ್ರೂ ಅವರು ನಮ್ಮ ಹತ್ರ ಕೇಸನ್ನು ತೆಗೆಯುವಂತ ಕೆಲಸ ಮಾಡಲಿ. ಈ ಮಹಾಲಿಂಗೇಶ್ವರ ದೇವರ ಅಭಿವೃದ್ಧಿ ಕೆಲಸವು ಇಲ್ಲಿ ಆಗ್ತಾ ಇದೆ. ಅವರು ಇನ್ನಾದ್ರೂ ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ. ಆ ಬುಕ್ಕೊಂದು ಡಾಕ್ಯುಮೆಂಟ್ ಕೊಡಲಿ. ನಿನ್ನೆ ಕೂಡ ಈ ಕರ ಸೇವೆಯನ್ನು ನಿಲ್ಲಿಸಲೇಬೇಕಂತ ಹೇಳಿ ಸ್ಟೇಗೆ ಹೋಗಿದ್ದಾರೆ ನೋಡಿ. ಮತ್ತೆ ಕೊಡ್ತೇನೆ, ಇದರಲ್ಲಿ ಉಂಟು. ನಿನ್ನೆ ಕೂಡ ಇದನ್ನು ಕರಸೇವೆಯನ್ನು ನಿಲ್ಲಿಸಬೇಕಂತ ಹೇಳುವ ಉದ್ದೇಶದಿಂದ ಅವರು ಹೋಗಿದ್ದಾರೆ. ಎಷ್ಟೋ ಜನರು ಆ ರೂಪ ಅಂತ ಹೇಳುವ ಹೆಂಗಸು, ಬರೇ ಪಾಪದ ಹೆಂಗಸು, ಅಣ್ಣರು ಇರುವವರು. ನಾನು ದೇವಸ್ಥಾನ ಬರಲುಳ್ಳೆ, ಇದು ಬಲ್ಲೆ ಅಂತ ಹೇಳಿದ್ರು. ಬಂದಾಗೆ ಡೋರ್ ತೆಗೀತು, ಹೆಂಗಸು ನನ್ನ ಕಾರಲ್ಲಿ ಕೂತಿತ್ತು. ನಾನು ರಾಜೇಶ್ ಬನ್ನೂರು ಪತ್ರಿಕಾಗೋಷ್ಠಿಗಳಿರ್ತಾರೆ, ನಾನು ಪೋಪು ಜನರು ಈರ್ನ ಬಿಡ್ದು ಅಂತ ಹೇಳಿ, ಈರು ಕುಳ್ಳುಲೆ ಅಂತ ಹೇಳಿ ನನ್ನ ಕಾರಲ್ಲಿ ಮಧ್ಯಾಹ್ನವರೆಗೆ ಕೂತುಗೊಳಿಸಿದ್ದೇನೆ. ಅದಲ್ಲದೆ ನಮ್ಮ ಇಲ್ಲಿಯೊಂದು ಭಟ್ರು ಇದ್ದಾರೆ, ಅವರು 3 ದಿನ ಇದು ಅವರನ್ನು ಕೋರ್ಟಿಗೆ ಹೇಳಿದ್ದಾರೆ, ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಇಲ್ಲೇ ಇರಬಹುದು, ಕೇಳಿ ಅವರ ಹತ್ರ. ಅವರಿಗೆ ಪಾಪ ಲಾಸ್ಟಿಗೆ ಇಲ್ಲಿ ರಾಜಿಗೆಲ್ಲ ಬಂದು ಅವರಿಗೆ ಲಾಯರ್ಗೆ ಕೊಡ್ಲಿಕ್ಕೆ 15,000 ನಾನು ಕೊಟ್ಟದ್ದು ಮೊನ್ನೆ. ಅವರೆಲ್ಲ ಈಗ ಕೇಸು ತೆಗೆಯುವಂತ ಕೆಲಸವನ್ನು ಮಾಡಿದ್ದಾರೆ. ಅದಲ್ಲದೆ ಇಲ್ಲಿ ಕೆಲವು ಘಟನೆಗಳಾಗ್ತವೆ, ಅದರಲ್ಲಿ ಒಂದನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ.
ಅವರೊಟ್ಟಿಗೆ ಒಬ್ಬರು ಇಲ್ಲಿ ಯಾವಾಗಲೂ ಮಹಾಲಿಂಗೇಶ್ವರ ದೇವರ ಮೆಟ್ಲಲ್ಲಿ ಒಬ್ಬರು ಹೂ ಇಡ್ತಿದ್ರು. ಧನು ಪೂಜೆಯ ದಿವಸ 30 ದಿವಸ ಕೂಡ ನಾನು ಬಂದಿದ್ದೇನೆ, 30 ದಿವಸ ಕೂಡ ಅಲ್ಲಿ ಹೂವನ್ನು ಇಟ್ಟಿದ್ರು. ಅವರು ಒಳ್ಳೆ ಮಹಾಲಿಂಗೇಶ್ವರ ದೇವರ ಭಕ್ತರಂತ ನಾನು ಭಾವಿಸಿದ್ದೆ. ನನ್ನ ಸ್ನೇಹಿತರೊಬ್ಬರು ಹೇಳಿದ್ರು, ಈರಾರು ಬಾರಿ ಪುಗರಂಡು ಇರ್ತಾರತ್ತ ತೋಲೆ ಆರು ಹೊರಣಿ ಪ್ರತಿಭಟನೆಗೆ ಪೋತೇರಂತ ಹೇಳುವ ಮಾತನ್ನು ಹೇಳಿದರು. ನಾನು ಮರ ದಿವಸ ಅವರು ದೇವಸ್ಥಾನಕ್ಕೆ ಬರುವಾಗ ನಾನು ಅವ್ರ ಹತ್ರ ಕೇಳಿದೆ, ಇದು ಈಗ ದಾಯ್ತೆ ಕೋಟೆ ಪೋತಾರ ಓಣಂಡಲ್ಲಿ ಇನ್ನೊಂದು ದಾಯ್ತನ ತಪ್ಪುಂಡು ಅಂತ ಕೇಳಿದೆ. ಅವ ಮಾತಾಡಿದ್ದೆ ಸೀದಾ ಹೋದ. ನಿನ್ನೆ ಕೇಳಿ, ಇಲ್ಲಿ ನಮ್ಮ ಹರೀಶಣ್ಣ ಇದ್ದಾರೆ, 8-10 ಜನ ಆಫೀಸಲ್ಲಿ ಇದ್ದಾರೆ, ನಿನ್ನೆಲ್ಲ ಮೊನ್ನೆ ಬಂದು ನನ್ನ ಕಾಲಿಗೆ ಬಿದ್ದು ಕಾಲು ಬಿಡ್ಲೇ ಇಲ್ಲ. ನನ್ನ ತಪ್ಪಾಯ್ತು, ಎಂಟಕ್ಕೆ ರಾತ್ರಿ ನಿದ್ದೆ ಬರ್ಪೂಜಿ ಯಾನು ತಪ್ಪು ಮಾಡ್ತಿದ್ರೆ ನನಗೆ ಕ್ಷಮಿಸೋಳು, ಈಗ ಕ್ಷಮಿಸೋಣ ಮಾತ್ರ ಲಪ್ಪನೆ ಅಂತ ಹೇಳುವ ಮಾತ್ರ ಹೇಳಿದ್ರು. ನಾನು ತಕ್ಷಣ ಅವನೊಂದು ಗಟ್ಟಿ ಹಿಡ್ಕೊಂಡು ಹೇಳಿದೆ, ಇನಿಕ್ಕೆ ಈರ್ಲ ಬುಡ್ಲೆ ಯಾಲ್ಲ ಬುಡ್ಲಿ ಗೋವಾ ಒಂದು ಕೆಟ್ಟ ಗಲಿಗೆ ಅಂಚ ಮಾತಾಡು ಪೋಯಿ ಹರಿಪ್ರಸಾಡು ಮಸಾಲೆ ದೋಸೆ ತಿನ್ಕ ಅಂತ ಹೇಳುವ ಮಾತನ್ನು ಹೇಳಿದೆ. ಅವನಿಗೆ ಭಾರಿ ಖುಷಿ ಆಯಿತು. ಅವ ಕೂಡ ಈ ಕರಸೇವೆಗೆ ಬಂದಿರಬಹುದಂತ ನನ್ನ ಅನಿಸಿಕೆ. ನಾವು ಇಲ್ಲಿ ಯಾವುದೇ ಒಂದು ರಾಜಕೀಯ ಮಾಡದೆ ಸಹಕಾರಿ ಸಂಘದಲ್ಲಿ ನಾನು ಯಾರು ಬಂದರೂ ರೈತರು, ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಬಂದರೆ ಭಕ್ತರು ಅಂತ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ. ಈ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ನಾವು ಕೈ ಜೋಡಿಸ್ತೇವೆ ಎನ್ನುತ್ತಾ ಇವತ್ತು ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ಮೋನಪ್ಪಣ್ಣನವರು ಬಂದಿದ್ದಾರೆ, ಕೇಳಿ ಅವರ ಹತ್ರ. ಎಷ್ಟೋ ವಿಷಯದಲ್ಲಿ ನಮಗೆ ಇಲ್ಲಿ ಸ್ಪಂದಿಸುವಂತಹ ಕೆಲಸವನ್ನು ಎಲ್ಲರೂ ಕೂಡ ಮಾಡಿದ್ದೀರಿ, ಬಹಳ ಸಂತೋಷ ಆಯಿತು. ನಮ್ಮ ಹತ್ರ ಅಶೋಕ್ ಕುಮಾರ್ ಅವರು, ಈಗ ನಾನು ಅವರನ್ನು ಹೊಗಳುವುದಲ್ಲ, ನನಗೆ ಹೊಗಳಿ ಏನೂ ಆಗ್ಲಿಕ್ಕಿಲ್ಲ, ಅವರನ್ನು ಹೊಗಳಿಸಿಯೂ ನನಗೆ ಏನಾಗಲಿಕ್ಕಿಲ್ಲ, ನನಗೆ ರಾಜಕೀಯದಲ್ಲಿ ಯಾವ ಪಟ್ಟವೂ ಬೇಡ. ಆದರೆ ಅವರು ಎಷ್ಟು ದೇವಸ್ಥಾನಕ್ಕೆ ಇವತ್ತು ಅನುದಾನ ಕೊಟ್ಟಿರುತ್ತಾರೆ, ತನ್ನ ವೈಯಕ್ತಿಕ ನೆಲೆಯಲ್ಲಿ ಎಷ್ಟು ಕೊಟ್ಟಿರುತ್ತಾರೆ. ನಾನು ಅವರು ಕೂಡ ಕೊಡಿಪಾಡಿಯಲ್ಲಿ ಒಂದು ಗೆಸ್ಟ್, ನಾನು ಕೂಡ ಒಂದು ಗೆಸ್ಟ್, ಅಶೋಕಣ್ಣೆ ಒಳ್ಳೆಯರಿ ಅಂತ ಕೇಳಿ ನಾನು ಕೈ ತೊಳೆದು ಹೇಳಿದೆ. ನೋಡುವಾಗ ಎಂಜಲು ಬಾಲೆ ತೆಗಿತಾ ಇದ್ದೇನೆ. ಎಂಜಲು ಬಾಲೆ ತೆಗೆದ ಶಾಸಕರಂದ್ರೆ ನಾನು ನೋಡಿದ್ದು ಅಶೋಕ್ ಕುಮಾರ್ ಅವರನ್ನು ಮಾತ್ರ. ಅಂತ ಶಾಸಕರು ಇವತ್ತು ನಮ್ಮೊಂದಿಗಿದ್ದಾರೆ. ಆ ಮಹಾಲಿಂಗೇಶ್ವರ ದೇವರು ಹೇಳಿದ್ರು, ನನ್ನ ಜಾಗವನ್ನು ವಶಪಡಿಸಿ ಅಂತ ಹೇಳಿ ಅವರನ್ನು ಪ್ರೇರಣೆ ಮಾಡಿಸಿ ಇವತ್ತು ಇಲ್ಲಿಗೆ ಅವರನ್ನು ಕಳಿಸಿದ್ದಾರೆ. ಪುತ್ತೂರಿನ ಇತಿಹಾಸದಲ್ಲಿ ಹಿಂದೆಂದಿಗೂ ಆಗದ ಕೆಲಸವನ್ನು ಅಶೋಕ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಹಾಗೆಯೇ ಆಗ್ತದೆ ಅಂತ ಮಾತನ್ನು ಹೇಳುತ್ತಾ, ಅದಲ್ಲದೆ ಎಷ್ಟೋ ಭಕ್ತರುಗಳ ಬೇಡಿಕೆಗಳು ಇವತ್ತು ಉಂಟು. ಮೊನ್ನೆ ಒಬ್ಬರು ಹೇಳಿದ್ರು, ಅಂಗಡಿಗಳೆಲ್ಲ ಜಾತ್ರೆ ಟೈಮಲ್ಲಿ ಜಾಸ್ತಿ ಕ್ರಯಕ್ಕೆ ಹೋಗ್ತಾರೆ, ಒಬ್ಬ ಅಂಗಡಿ ತಗೊಳ್ಳೋದು 10 ಜನ ಮಾರ್ತಾರೆ ಅಂತೇಳಿ. ಹಾಗೆಲ್ಲ ಇನ್ನು ಮುಂದಿನಲ್ಲಿ ಆಗಬಾರ್ದು. ನಮಗೆ ಇನ್ನು ಶಿವರಾತ್ರಿ ಬಂತು, ಮತ್ತೆ ಜಾತ್ರೋತ್ಸವ ಬಂತು, ಇನ್ನಿತರ ಎಲ್ಲ ಕೆಲಸ ಕಾರ್ಯಗಳು ಆಗಬೇಕು, ಅದರಲ್ಲೆಲ್ಲ ನೀವು ಸ್ಪಂದಿಸಬೇಕು. ಮತ್ತೊಬ್ಬರು ಹೇಳಿದ್ರು, ಅಣ್ಣರೇ ಕುಂಬಳದ ಬೆಡಿ ಮದ್ದು ಶ್ರೇಷ್ಠ ಬುಕ್ಕ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ಅವು ನಾನು ಇಜ್ಜಿ ಐನೀರು ಮರಿಕೊಳ್ಳಿಸೋಡು ಎಂಕ್ಲೇನ ಮಾತ್ರ ಪ್ರೋತ್ಸಾಹ ಉಂಟಂತ ಹೇಳುವ ಮಾತನ್ನು ಹೇಳಿದ್ರು. ಮತ್ತೆ ಈ ಹಿಂದಿನಂತೆ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಆ ಬೆಡಿ ಮದ್ದು ಕೂಡ ಇವತ್ತಿನ ಇಂದಿನ ಕಾರ್ಯಕ್ರಮದಲ್ಲಿ ಆಗ್ಲಿಕ್ಕೆ ಉಂಟಂತ ನಾನು ಹೇಳುತ್ತಾ, ಅದಲ್ಲದೆ ಇಲ್ಲಿ ಎಷ್ಟೋ ಜನಕ್ಕೆ ನಾವು ಇವತ್ತು ಇದು ಮಾಡಿದ್ದೇವೆ. ಮೊನ್ನೆ ಒಬ್ಬ ಇದು ಇಲ್ಲಿದ್ದ ಯೋಗೀಶ್ ಅಂತ ಹೇಳಿ ಅವನ ದನಿ ಮಾಧವ್ ಅಂತೇಳಿ, ಮಾಧವ್ ಹೇಳಿದ್ರು, ನನಗೆ 10 ಪೈಸೆ ಬೇಡ, ಆ ಹುಡುಗನ ಹತ್ರ ಮಾತಾಡಿ ಅಂತೇಳಿ. ಆವಾಗ ಆ ಹುಡುಗ ಹೇಳಿದ, ಇದು ಈಗಿನ ಸೊಸೈಟಿ ಡೇನ 20,000 ಸಾಲ ಉಂಟು ಅಂತೇಳಿ. ಬಂದದ್ದು ಎಷ್ಟು ದಿವಸ ಆಗಲಿಲ್ಲ, ಯೋಗೀಶ್ ಅಂತೇಳಿ ಆ ಅಂಗಡಿಗೆ 20,000 ಸಾಲ ಉಂಟು, ಐನು ಯಾನು ನಾನು ಹೇಳಿದೆ ಅವು ಮನ್ನ ಅಂತ ಅಶೋಕ ಅವ್ರು ಹೇಳಿದ್ರು 60,000 ಸಾಲ ಕಟ್ಟುದು ಬೇಡ ಅಂತ ಹೇಳುವ ಮಾತನ್ನು ಹೇಳಿದ್ರು. ಹಾಗೆ ಸುಮಾರು ಜನ ಇಲ್ಲಿ ಎಲ್ರಿಗೂ ನಾವು ಸ್ಪಂದಿಸಿದ್ದೇವೆ. ಕೆಲವರಿಗೆ ಪೈಸೆ ಇದ್ದವರಿಗೂ ಹೋಗಿದೆ. ಏನಂತ ಹೇಳಿದ್ರೆ, ಮೊನ್ನೆ ಒಬ್ಬರ ಹತ್ರ ನಾನು ಬಂದು ಮಾತಾಡಿದೆ, ಇದು ಕಾಫಿ ತಿಂಡಿ ಎಲ್ಲ ಕುಡಿದೆ. ಆವಾಗ ನನ್ನ ಹತ್ರ ಅಶೋಕಣ್ಣ ಹೇಳಿದ್ರು, ಇದು 50,000 ಶುರು ಮಾಡ್ಕೊಳ್ಳಿ ಅಂತ ಹೇಳಿ. ನಾನು 50,000 ಶುರು ಮಾಡಿದ್ರೆ ಪ್ರೋತ್ಸಾಹಿಸಿದರು ಸಾವಿರ ಜನ. ಆದ ಕಾರಣ ನಿಮ್ಮಂತ ಭಕ್ತರಿರುವಾಗ ನಾನು ಯಾವುದಕ್ಕೂ ಎದುರುವುದಿಲ್ಲ. ನಾನು ಒಂದು ಮಾತು ಮಾತ್ರ ಹೇಳಲು ಇಚ್ಛಿಸುತ್ತೇನೆ, ನಾವು ಈ ಊರಲ್ಲಿ ಎಲ್ಲಿ ನಾವು ತಪ್ಪು ಮಾಡಿದ್ರು ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ಇಲ್ಲಿ ಸೇರಿದ ಎಲ್ಲ ಬಂಧು ಮಿತ್ರರುಗಳನ್ನು, ಭಕ್ತರನ್ನು, ಪತ್ರಿಕಾ ಮಾಧ್ಯಮದವರನ್ನು, ಇವತ್ತು ಕೋಟಿ ಜನ್ಯ ಜೋಡುಕರ ಕಮಲದ ಸ್ವಾಮಿ ಚಾಲು ವಿತರಣೆ ಮಾಡಿರುವ ಎಲ್ಲರನ್ನು ಕೂಡ ನಾನು ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಾವು ಇಲ್ಲಿಂದ ಕರಸೇವಕರೆಲ್ಲರೂ ಹಂಚುಗಿಂಚೆಲ್ಲ ತೆಗೆದು ಇಲ್ಲಿಂದ ನಮ್ಮ ಕಂಬಳದ ಕರೆಯವರೆಗೆ ಸ್ವಚ್ಛತೆ, ಒಂದು ಕಸ ಕೂಡ ಇರಬಾರ್ದು, ಅಷ್ಟು ಸ್ವಚ್ಛತೆ ಮಾಡಿ
ಮತ್ತೆ ನಾವು ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ಉಂಟು, ಊಟ ಎಲ್ಲ ಮಾಡಿ ಎಲ್ಲರೂ ಹೋಗ್ಬೇಕಂತ ಹೇಳ್ತಾ ನಿಮಗೆಲ್ಲರಿಗೂ ಮಹಾಲಿಂಗೇಶ್ವರ ದೇವರು ಆರೋಗ್ಯ ಭಾಗ್ಯ ನೆಮ್ಮದಿಯ ಜೀವನವನ್ನು ಕರುಣಿಸಲೆಂದು ದೇವರಲ್ಲಿ ನಾನು ಪ್ರಾರ್ಥಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಎರಡು ಕೈ ಮೇಲೆ ಹೇಳಿ ಬೋಲೋ ಭಾರತ್ ಮಾತಾ ಕೆ, ಬೋಲೋ ಭಾರತ್ ಮಾತಾ ಕೆ. ಮಹಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ. ಮಹಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ. ಮಹಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ. ಬೋಲೋ ಭಾರತ್ ಮಾತಾ ಕೆ. ಇವತ್ತಿನ ಈ ಕರ ಸೇವೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಮಹಾಲಿಂಗೇಶ್ವರ ದೇವರ ಭಕ್ತಾದಿಗಳೇ, ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿರುವಂತಹ, ವ್ಯವಸ್ಥಾಪನಾ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಪಂಜುಗುಡ್ಡೆ ಈಶ್ವರ ಭಟ್ ಅವರೇ, ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರುಗಳೇ, ಅಧಿಕಾರಿ ವೃಂದದವರೇ, ಮಾಧ್ಯಮದ ಮಿತ್ರರೇ, ತಮಗೆಲ್ಲ ಗೊತ್ತಿದೆ ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಮಾಡಬೇಕು ಅನ್ನೋ ವಿಚಾರ ಕೈಗೆತ್ತಿಕೊಂಡು ಒಂದು ಮಾಸ್ಟರ್ ಪ್ಲಾನ್ ಅನ್ನು ನಾವು ಮಾಡಿದ್ದೇವೆ. ಈ ಹಿಂದಿನ ಅಭಿವೃದ್ಧಿ ಸಮಿತಿ ಈ ಮಾಸ್ಟರ್ ಪ್ಲಾನ್ಗೆ ಚಾಲನೆಯನ್ನು ಕೊಟ್ಟಿತ್ತು. ಮುಳಿಯ ಕೇಶವ ಭಟ್ರು ಇರುವಾಗ ಅಧ್ಯಕ್ಷತೆಯಲ್ಲಿ ಈ ಮಾಸ್ಟರ್ ಪ್ಲಾನ್ಗೆ ಒಂದು ಚಾಲನೆಯನ್ನು ರೆಡಿ ಮಾಡಿಟ್ಟಿದ್ರು. ಅನಂತರ ನಾನು ಶಾಸಕನಾಗಿ ಆಯ್ಕೆಯಾಗಿ ಬಂದ ನಂತರ ಅದಕ್ಕೆ ಚರ್ಚೆ ಮಾಡಿ ಅದರಲ್ಲಿ ಕೆಲವು ಬದಲಾವಣೆಗಳನ್ನೆಲ್ಲ ಮಾಡಿ, ಅವರು ಈ ಮನೆ ತೆಗೆಯುವಂತ ಕೆಲವು ವಿಚಾರಗಳದ್ರಲ್ಲಿ ಇರಲಿಲ್ಲ. ಈ ಮುಂದಿನ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳಾಗಬೇಕು, ಕಂಬಳದ ಕರೆಯನ್ನು ಒಂದು ಬದಿಗೆ ಶಿಫ್ಟ್ ಮಾಡಬೇಕು, ದೇವಸ್ಥಾನದ ಪರಿಧಿಯನ್ನು ನಾವು ಬಂದ್ ಮಾಡಬೇಕು. ದೇವಸ್ಥಾನಕ್ಕೆ ಈಗ ಎಲ್ಲಾ ಕಡೆಯಿಂದ ಯಾರು ಬೇಕಿದ್ರು ಬರಬಹುದು. ನೀವೊಂದು ಗೇಟ್ ಹಾಕಿ ಬಂದ್ ಮಾಡಬೇಕಾದ್ರೆ ಈ ದೇವಸ್ಥಾನಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಲ್ಲಿಂದ ಒಂದು ಎಂಟ್ರಿ ಇದೆ, ಇಲ್ಲಿಂದ ಒಂದು ಬರ್ತಾರೆ, ಆ ಕಡೆಯಿಂದ ಬರ್ತಾರೆ, ಇಲ್ಲಿಂದ ಬಂದ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಪರಿಮಿತಿಯನ್ನು ಒಂದು ಕಂಪೌಂಡ್ ಹಾಲ್ ಹಾಕಿ ಆ ದೇವಸ್ಥಾನದ ಜಾಗವನ್ನು ಬಂದ್ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ, ಈಗಿಲ್ಲ. ನಮ್ಮ ಕಲ್ಪನೆ ಏನಿದೆ ಅಂತ ಹೇಳಿದ್ರೆ, ಪಕ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ, ಬಿಜೆಪಿ ಬರ್ತದೆ, ಆಗ ಬೇರೆ ಬೇರೆ ಅಲ್ಲಿ ಕಮಿಟಿಗಳು ಬರ್ತದೆ, ಅವ್ರಿಗೆ ಬೇಕಾದಾಗೆ ಒಂದು ಅಭಿವೃದ್ಧಿ ಮಾಡುದು. ನಾನೊಂದು ಅಧ್ಯಕ್ಷ ಆದ್ರೆ, ಈಗ ಈಶ್ವರ ಭಟ್ರ ಅಧ್ಯಕ್ಷ ಆದ್ರೆ ಅಲ್ಲೊಂದು ಬಿಲ್ಡಿಂಗ್ ಕಟ್ಟುದು, ಅಲ್ಲೊಂದು ಅವ್ರಿಗೆ ಬೇಕಾಗುವಂತ ಅಂದ್ರೆ ಅವನೊಂದು ಸಾಧನೆ ಮಾಡಬೇಕಲ್ಲ. ಈಗ ಅಧ್ಯಕ್ಷ ಆದವನು ಏನ್ ಮಾಡಿದ್ರೆ ಒಂದು ಸಾಧನೆ ಮಾಡಬೇಕು, ಒಂದು ಅಲ್ಲೊಂದು ಕಟ್ಟು ನೋಡಿ, ಇಲ್ಲಿ ಹೇಗೆಲ್ಲ ಕಟ್ಟಿ ಹಾಕಿದ್ರೆ ನೋಡಿ, ನೀವೇ ನೋಡಿ. ನಾನು ಭಕ್ತಾದಿಗಳಿಗೆ ಹೇಳುದು, ಇದೆಲ್ಲ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಮಾಸ್ಟರ್ ಪ್ಲಾನ್ ಇಲ್ಲ, ದುಡ್ಡು ಯಾರ್ದು? ದುಡ್ಡೆಲ್ಲ ಭಕ್ತರದು, ನಾವೆಲ್ಲ ದುಡ್ಡು ಹಾಕಿದವರು ಅಲ್ಲಲ್ಲಿ ಮಾಡೋದು. ಅವ್ರದ್ದು ತಪ್ಪು ಅಂತ ಏನು ಹೇಳುದಿಲ್ಲ. ಮಾಸ್ಟರ್ ಪ್ಲಾನ್ ಇಷ್ಟುವರೆಗೆ ಮಾಡೋದು ತಪ್ಪು. ನೀವು ಆಲೋಚನೆ ಮಾಡಿ, ಇಲ್ಲಿ ಇಷ್ಟು ವೇಸ್ಟ್ ಇದೆ, ಈ ವೇಸ್ಟ್ ಅಲ್ಲಿ ಹೋಗ್ತಾರೆ, ಜನರೇಟ್ ಎಷ್ಟು ವೇಸ್ಟ್ ಆಗ್ತದೆ, ಟಾಯ್ಲೆಟ್ಗಳು ಎಷ್ಟಿದೆ, ಎಲ್ಲ ಈ ಭೂಮಿಯಲ್ಲೇ ಇಲ್ಲೇ ಇರ್ತದೆ, ಇದು ಎಲ್ಲಿ ಹೋಗುದಿಲ್ಲ. ಎಷ್ಟೋ ವರ್ಷದಿಂದ ಇಲ್ಲಿರುವಂತಹ ಟಾಯ್ಲೆಟ್ ಗುಂಡಿಗಳನ್ನು ನೀವು ನೋಡಿದ್ರೆ ಎಲ್ಲ ಇಲ್ಲೇ ವೇಸ್ಟ್ ಅಲ್ಲೇ ಬಿದ್ದುಕೊಂಡು. ಮಾಸ್ಟರ್ ಪ್ಲಾನ್ ಮಾಡಿದ್ರೆ ಯಾವುದೇ ಕಮಿಟಿ ಬರಲಿ, ಯಾವೇ ಪಕ್ಷ ಬರಲಿ, ನಾವೆಲ್ಲ ಭಕ್ತಾದಿಗಳು, ನಾವು ದುಡ್ಡು ಹಾಕ್ತೇವೆ, ಆ ದುಡ್ಡು ಸದ್ಬಳಕೆ ಆಗ್ಬೇಕು, ದೊಡ್ಡ ಕ್ಷೇತ್ರವಾಗಿ ಬೆಳಿಬೇಕು. ಈ ಕಲ್ಪನೆಯಲ್ಲಿ ನಾವು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿ ಇಲ್ಲೇ ಅಂಡಬೆಂಡ್ ಇಲಾಖೆಗೆ ಕಳಿಸಿದ್ವಿ. ಆಗ ನಾವು ಮುಳಿಯದವರ ಅಧ್ಯಕ್ಷರಿರುವಾಗಲೇ ನಾನು ಮುಳಿಯದವರ ಹತ್ರ ಬಂದ ಕೂಡಲೇ ನಾನು ಹೇಳಿರುವಂತದ್ದು, ಈ ಭಾಗ ನಮಗೆ ಅಭಿವೃದ್ಧಿ ಆಗಬೇಕು, ಆ ಕಡೆಯಿಂದ ಮಧ್ಯದಿಂದ ಹೋಗುವಂತಹ ಹೊರಗಡೆ ರಸ್ತೆಯನ್ನು ನಾವು ಬಂದ್ ಮಾಡಿ, ಕೊಂಬೆಟ್ಟು ಈ ಭಾಗಕ್ಕೆ ಹೋಗುವವರು ಇಲ್ಲಿಂದ 40 ಫೀಟ್ ರಸ್ತೆಯನ್ನು ಮಾಡಿ ಈ ಭಾಗದಿಂದ ಕೊಟ್ರೆ, ಆ ಕಡೆಯಿಂದ ನಾವು ಗೇಟ್ ಮಾಡಿದ್ರೆ ಆ ಕಡೆಯಿಂದೆಲ್ಲ ನಮ್ಮ ಬೌಂಡ್ರಿಯನ್ನು ಮಾಡ್ಕೊಂಡು ಬಂದ್ ಮಾಡ್ಲಿಕ್ಕೆ ಆಗ್ತದೆ. ನಾನು ಅವತ್ತೇ ಇವರಿಗೆ ಮುಳಿಯದವರಿಗೆ ನಾನು ಹೇಳಿದೆ, ಇವರನ್ನೆಲ್ಲ ಕರೆದು ನೀವು ಮಾತಾಡಿ ಅವ್ರಿಗೆ ಸ್ವಲ್ಪ ಸ್ವಲ್ಪ ದುಡ್ಡು ಕೊಡುವ, ಅವ್ರಿಗೆ ವ್ಯವಸ್ಥೆ ಮಾಡುವ. ಎಲ್ಲರನ್ನು ನಾವು ನೋಡಿದ್ರೆ 60, 45, 50 ವರ್ಷದ ಹಿಂದಿರುವಂತ ಅವರ ಬೇರೆ ಬೇರೆ ಅವರಿಗೆ ಒಂದು 11 ತಿಂಗಳು 1 ತಿಂಗಳದ್ದು ಅಗ್ರಿಮೆಂಟ್ ಆಗಿದೆ. 10 ರೂಪಾಯಿ ಅವರಿಗೆ ಕೊಡ್ಲಿಕ್ಕೆ, ಈಗ ಸ್ವಲ್ಪ ವಾಲ್ ಕೊಡೋಣ. ಸೊ 10 ರೂಪಾಯಿ ಅವ್ರಿಗೆ ಕೊಡ್ಲಿಕ್ಕೆ, ಬೇರೆ ಏನು ಕೊಡ್ಲಿಕ್ಕಿಲ್ಲ. ಅದು ಕೂಡ ಯಾರು ಕಟ್ಟಿದವರು ಇದರಲ್ಲಿ ಯಾರು ಇಲ್ಲ.
ಅವರ ಹತ್ರ ನಿರಂತರ ನಾವು ಅವರ ಹತ್ರ ವಿನಂತಿ ಮಾಡಿಕೊಂಡಿದ್ದೇವೆ. ನಿಮಗೆ ಗೊತ್ತಿರಬಹುದು, ಹಿಂದಿನ ಸುರುವಿನ ಜಾತ್ರೆಗೆ ನಾನು ಇದನ್ನು ಉಲ್ಲೇಖ ಮಾಡಿದೆ. ಆಗ ಮುಳಿಯ ಕೇಶವ ಭಟ್ರು ಅಧ್ಯಕ್ಷರಾಗಿದ್ದರು. ಆಗ ನಾನು ಉಲ್ಲೇಖ ಮಾಡಿದೆ. ಆಗ್ಲೇ ನನ್ನ ಮೇಲೆ ಅಪಸ್ವರ ಬಂತು. ಇಲ್ಲಿ JCB ಶಬ್ದ ಆಗುವುದನ್ನು ನಾವು ಬಿಡುವುದಿಲ್ಲ. ಬಿಹಾರದಲ್ಲಿ JCB ಶಬ್ದ ಆಗಬಹುದು, ಇಲ್ಲಿ JCB ಶಬ್ದ ಒಳ್ಳೆ ಕೆಲಸಕ್ಕೆ JCB ಶಬ್ದ ಮಾಡ್ತೇವೆ. ಒಳ್ಳೆ ಕೆಲಸ ಅಂದ್ರೆ JCB ಗುಡುಗುಡು ಆಗಿದೆ. ನಾನು ಹೇಳ್ತಾ ಇರುವಂತದ್ದು, ಒಳ್ಳೆಯ ಕೆಲಸಕ್ಕೆ ಅವಕಾಶ ಮಾಡಿಕೊಡಿ. ನಾನು ಯಾರ ಹೆಸರು, ಪಕ್ಷ ಯಾವುದು ಉಲ್ಲೇಖ ಮಾಡಲಿಕ್ಕೆ ಹೋಗುದಿಲ್ಲ. ಇಲ್ಲಿ ಅಭಿವೃದ್ಧಿ ಆಗ್ಬೇಕು. ನಾವು ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನ, ಪುತ್ತೂರಿನಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ, ಇದು ಎರಡನ್ನು ಅಭಿವೃದ್ಧಿ ಮಾಡಿದ್ರೆ ಸುಬ್ರಹ್ಮಣ್ಯ ಮತ್ತೆ ಧರ್ಮಸ್ಥಳಕ್ಕೆ ಬಂದ ಭಕ್ತಾದಿಗಳು 50% ಇಲ್ಲಿಗೆ ಬರಬೇಕು. ಆಗ ಇಲ್ಲಿ ಪ್ರವಾಸೋದ್ಯಮ ಇಂಪ್ರೂವ್ ಆಗ್ತದೆ. ಇನ್ನೊಂದು ಬಿರುಮಲಗುಡ್ಡೆ ಅಭಿವೃದ್ಧಿ ಆಗ್ಬೇಕು. ಅವರು ಇಲ್ಲಿ ಅವರಿಗೆ ವಸತಿ ಗೃಹಗಳನ್ನು ಕಟ್ಟಬೇಕು. ಒಂದು 150 ರೂಮ್ ಮಾಡಿದ್ರೆ, ಊಟದ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ರೆ, ಸಹಸ್ರಲಿಂಗೇಶ್ವರ ದೇವಸ್ಥಾನದಲ್ಲಿ ನಿಲ್ಲಿಕೆ ವ್ಯವಸ್ಥೆ ಮಾಡಿದ್ರೆ, ಅಲ್ಲಿ 352 ಕೋಟಿ ರೂಪಾಯಿ ಪ್ರಸ್ತಾವನೆಯನ್ನು ನಾವು ಸರ್ಕಾರಕ್ಕೆ ಕಳಿಸಿ 90% ಅನುಮೋದನೆ ಸಿಕ್ಕಿದೆ. ಕೂಡಲ ಸಂಗಮದ ತರ ಅಲ್ಲಿ ಶಿವಲಿಂಗ ಏನು ನದಿಯಲ್ಲಿದೆ ಅದಕ್ಕೆ ಇಳಿಯುವಂತಹ ವ್ಯವಸ್ಥೆಗಳನ್ನು ಮಾಡಿ ಅಲ್ಲಿ ಕೂಡ ದೇವಸ್ಥಾನದ ಜಾಗವನ್ನು ತೆರವುಗೊಳಿಸುವಂತಹ ಕೆಲಸವನ್ನು ಮಾಡ್ತೀವಿ ಮುಂದಿನ ದಿವಸಗಳಲ್ಲಿ. ಅಲ್ಲಿ ಕೂಡ ಸುಮಾರು ದೇವಸ್ಥಾನದ ಜಾಗಗಳು ಅತಿಕ್ರಮಣ ಆಗಿದೆ. ನಾವು ಹಿಂದುತ್ವದ ಬಗ್ಗೆ ಮಾತ್ರ ಮಾತಾಡಿದ್ರೆ ಸಾಕಾಗ್ಲಿಕ್ಕಿಲ್ಲ. ಅಲ್ಲಿ ಎಷ್ಟೋ ಜಾಗಗಳು ನಾವು ಇಲ್ಲಿಂದ ಅವರಿಗೆ ಮಾಹಿತಿಯನ್ನು ಕೊಡುವಂಥದ್ದು. ಮತ್ತು ಉಪ್ಪಿನಂಗಡಿಯಲ್ಲಿ ಕೂಡ ಬಿಡುವುದಿಲ್ಲ. ಅಲ್ಲಿ ಕೂಡ ದೇವಸ್ಥಾನದ ಜಾಗವನ್ನು ನಾವು ದೇವಸ್ಥಾನಕ್ಕೆ ವಾಪಸ್ಸು ತಗೊಳ್ತೀವಿ. ದೇವಸ್ಥಾನಕ್ಕೆ ಅದರಿಂದ ಆದಾಯ ಬರಬೇಕು. ಮಹಾಲಿಂಗೇಶ್ವರ ದೇವಸ್ಥಾನದ ಆರಂಭವನ್ನು ಮಾಡಿದೀವಿ. ಮಹಾಲಿಂಗೇಶ್ವರ ದೇವಸ್ಥಾನ ದೇವರು ನಮಗೆ ಅನುಮತಿ ಕೊಟ್ಟರೆ ಯಾರಿಗೂ ಉಪದ್ರ ಕೊಡುವಂತ ಕೆಲಸವನ್ನು ಖಂಡಿತ ಮಾಡುವುದಿಲ್ಲ. ದೇವರಿಗೆ ಎಲ್ಲೆಲ್ಲಿ ಅಭಿವೃದ್ಧಿಗೆ ಜಾಗ ಬೇಕು ಅವರನ್ನು ಹೋಗಿ ಕೈ ಕಾಲು ಹಿಡಿದು ಬೇಡಿ ಅವರ ಹತ್ರ ಕೇಳ್ತೇವೆ, ನೀವು ದೇವಸ್ಥಾನದ ಜಾಗವನ್ನು ಬಿಟ್ಟುಕೊಡಿ. ಅಲ್ಲಿ ಯಾರಾದ್ರೂ ಅಂಗಡಿ ಮಾಡಿದ್ರೆ, ಅವರು ಯಾರಾದ್ರೂ ಆಫೀಸ್ ಮಾಡಿದ್ರೆ, ನಾವು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗಳನ್ನು ಕಟ್ಟಿದ್ರೆ ಮೊದಲನೇ ಆದ್ಯತೆ ಅವರಿಗೇನೆ ಕೊಡ್ತೇವೆ. ಯಾರಲ್ಲಿ ಇದ್ದಾರೆ ಅವರಿಗೇನೆ ಆದ್ಯತೆ ಕೊಡ್ತೇವೆ. ಆದ್ರೆ ಇಲ್ಲಿರುವ ಮನೆಗಳನ್ನು ನಾವು ತೆರವುಗೊಳಿಸುವುದು ಯಾಕಂತ ಹೇಳಿದ್ರೆ, ಇವರು ಫ್ಲಾಟ್ ಕಟ್ಟಿಕೊಡಿ, ದುಡ್ಡು ಕೊಡಿ, ಅದು ಕೆಲವರು ಬಿಟ್ಟು ಕೊಡುವವರಿಗೆ ಕೂಡ ನೀವು ಬಿಡಬೇಡಿ ಅಂತ ವಿಚಾರವನ್ನು ಹೇಳಿದ್ರು. ಇದು ನಮ್ಗೆ ನೋವು ತಂದೆ. ನಾವು ಯಾರ ಹೆಸರನ್ನು ಉಲ್ಲೇಖ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ದೇವಸ್ಥಾನ ಮತ್ತೆ ಶಾಲೆಗಳಲ್ಲಿ ನಾವು ರಾಜಕೀಯವನ್ನು ಬಿಡಬೇಕು. ಇಲ್ಲಾಂದ್ರೆ ಈ ದೇಶ ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಬರೆದು ಕೊಡ್ತೀನಿ ಬೇಕಾದ್ರೆ. ನೀವು ದೇವಸ್ಥಾನದಲ್ಲಿ ರಾಜಕೀಯ ಮಾಡಿದ್ರೆ ನಮ್ಮ ಧರ್ಮ ಮುಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನನಗೊಬ್ಬರು ತಂತ್ರಿಗಳು ಪ್ರಸಾದ ಕೊಡುವಾಗ ಹೇಳಿದರು, ಅಶೋಕ್ ರೈಗಳೇ, ರಾಜಕೀಯದಲ್ಲಿ ಧರ್ಮವನ್ನು ಹುಡುಕುವಂತ ಕೆಲಸ ಮಾಡಿ, ರಾಜಕೀಯದಲ್ಲಿ ಧರ್ಮವನ್ನು ಪಾಲಿಸುವಂತ ಕೆಲಸ ಮಾಡಿ, ಧರ್ಮದಿಂದ ರಾಜಕೀಯವನ್ನು ಮಾಡಬೇಡಿ ಅನ್ನೋ ವಿಚಾರ ಎಷ್ಟು ಅರ್ಥ ಇದೆ ನೋಡಿ. ಧರ್ಮದಲ್ಲಿ ರಾಜಕೀಯವನ್ನು ಮಾಡಿದ್ರೆ ನಮ್ಮ ಧರ್ಮ ಅಂತ್ಯ ಆಗ್ತದೆ. ಈಗ ಆಗ್ತಾ ಇದೆ ಧರ್ಮದಲ್ಲಿ ರಾಜಕೀಯ ಮಾಡೋದು ಅಂತ. ಶಾಲೆಗಳಲ್ಲೂ ಕೂಡ ಹಾಗೆ ನಾವು ರಾಜಕೀಯವನ್ನು ಮಾಡಬಾರ್ದು. ಮಕ್ಕಳು ಅವರು ವಿದ್ಯಾಭ್ಯಾಸ ಮಾಡಬೇಕು, ಕಲಿಬೇಕು, ಅಭಿವೃದ್ಧಿ ಹೊಂದಬೇಕು. ಯಾವತ್ತು ಅವರು ಉತ್ಪತ್ತಿ ಮಾಡಲಿಕ್ಕೆ ಶುರು ಮಾಡ್ತಾರೆ ಆಗ ಧರ್ಮಕ್ಕೆ ಸೇವೆಯನ್ನು ಕೊಡ್ಲಿಕ್ಕೆ ಮಾಡುವಂತ ಕೆಲಸ, ಧರ್ಮದ ಮನೋಭಾವನೆಯನ್ನು ಬಿತ್ತರಿಸಬೇಕೇ ಹೊರತು ಧರ್ಮವನ್ನಲ್ಲಿ ನಾವು ವಿಷ ಬೀಜವನ್ನಾಗಿ ಬಿತ್ತುವಂತ ಕೆಲಸಗಳನ್ನು ಮಾಡಬಾರದು. ಇಲ್ಲಿ ನಾನು ಮೊನ್ನೆ ಈ ಮನೆಯನ್ನು ಒಂದು ಮನೆ ತೆರವುಗೊಳಿಸುವಂತ ಕೆಲಸವನ್ನು ಮಾಡಿದ್ದೀವಿ. ಅದು ಒಂದು ಮನೆ ಏನಾಯ್ತು ಅಂತ ಹೇಳಿದ್ರೆ, ಅವರು 4 ಮನೆಯನ್ನ ಈಶ್ವರ ಭಟ್ ಹೇಳಿದ್ರು, 4 ಜನರಿಗೆ ಬಾಡಿಗೆ ಕೊಟ್ಟು ತಗೊಂಡಿದ್ರು. ಅವ್ರ ಹತ್ರ 6 ಮನೆಗೆ ಬಾಡಿಗೆಯನ್ನು ತಗೊಂಡೋಗಿದ್ರು. ನಾವು 6 ಮನೆಯವರ ಹತ್ರ ಮಾತಾಡಿದ್ವಿ, ಸ್ವಾಮಿ ನಿಮಗೆ ಮನೆ ಇಲ್ಲದ್ರೆ ಬಾಡಿಗೆ ಇಲ್ಲದವರಿಗೂ ಕೂಡ 2.75 ಜಾಗವನ್ನು ಕೊಡ್ತೇವೆ, ಮನೆ ಕಟ್ಟಿ ಕೊಡ್ತೇವೆ. ಆದ್ರೆ ನೀವು ಹೇಳಿದ ಜಾಗದಲ್ಲಿ ಅಲ್ಲ, ನಾವು ಹೇಳುವಂತ 8 ಭಾಗಗಳಲ್ಲಿ ನಾವು ಜಾಗವನ್ನು ತೋರಿಸ್ತೇವೆ. ನೀವು ಎಲ್ಲೂ ಬೇಕಿದ್ದು ತಗೊಳ್ಳಿ. ನಿಮಗೆ ಅರಮನೆ ಕಟ್ಟಿ ಕೊಡುವುದಿಲ್ಲ, ನಿಮಗೆ ಮನೆ ಇಲ್ಲದ್ರೆ ಮನೆ ಕಟ್ಟಿ ಕೊಡುವಂತ ಕೆಲಸವನ್ನು ಮಾಡ್ತೇವೆ. ದುಡ್ಡು ಕೊಡ್ತೇವೆ. ಇವತ್ತಿನವರಿಗೆ ಎಷ್ಟೋ ದುಡ್ಡು ಕೊಟ್ಟಿದ್ದೇವೆ. 22,35,000 ರೂಪಾಯಿ ಕೊಟ್ಟಿದ್ದೇವೆ. ಯಾರಿಂದ ದೇವಸ್ಥಾನದಿಂದ 1 ರೂಪಾಯಿ ಮುಟ್ಟಿಲ್ಲ ಸ್ವಾಮಿ, 1 ರೂಪಾಯಿ ಮುಟ್ಟಿಲ್ಲ. ನಮ್ಮ ಸ್ವಂತ ದುಡ್ಡನ್ನು ಕೊಟ್ಟಿದ್ದೇವೆ, ಈಶ್ವರ ಭಟ್ರು ಕೊಟ್ಟಿದ್ದಾರೆ. ನಾವು ಅದನ್ನು ಇಬ್ಬರು ಸೇರಿ ಭರಿಸುವಂತ ಕೆಲಸವನ್ನು ಮಾಡ್ತೇವೆ ಅನ್ನೋ ವಿಚಾರವನ್ನು ಹೇಳಿದ್ದೇವೆ. ಅವ್ರಿಗೆ ಕೊಡುವಂತ ಕೆಲಸವನ್ನು ಮಾಡಿದ್ದೇವೆ.
ಈಗ ನಾನೇ ಬೆಳೆಸ್ಬೇಕಂತ ಹೇಳ್ತಾರೆ 22 ಲಕ್ಷ ಅವ್ರ ಹತ್ರ ಅಡಿಕೆ ಹಾಗೇನೆ ಇದೆ 2 ವರ್ಷದ್ದು ಯಾಕೆ ಯಾರಾದ್ರೂ ಕೊಡುವ ನೀವು ತೊಂದರೆ ಮಾಡ್ಬೇಡಿ ದೇವರು ಎಲ್ಲಾದ್ರೂ ಮಾಡ್ಕೊಡ್ತಾರೆ ನಾವೇನು ಸಾಯುವಾಗ ತಗೊಂಡು ಹೋಗ್ಲಿಕ್ಕಿದೆ ದುಡ್ಡನ್ನು ಯಾರಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಇಂಥ ಕೆಲಸಗಳು ಮಾಡ್ಲಿಕ್ಕೆ ಅಲ್ಲಿ ಅವಕಾಶ ಇರ್ತದೆ ಮಾಲಿಂಗೇಶ್ವರ ಮತಿ ಕೊಟ್ಟಿದ್ದಾರೆ ನಮಗೆ ಮಾಡಿ ಅಂತ ನಾನು ಯಾವತ್ತೂ ಮಾಲಿಂಗೇಶ್ವರ ದೇವರ ಹತ್ರ ಬೇಡೋರು ನಾನೇನಾದ್ರೂ ತಪ್ಪು ಮಾಡಿದ್ರೆ ದೇವರೇ ಕನಸಲ್ಲಾದ್ರೂ ಬಂದು ನನಗೆ ಮತಿ ಕೊಡು ನೀನು ಮಾಡಬೇಡ ಅಂತ ಹಾಗಾದ್ರೆ ದಿವಸ ನನಗೆ ಯಾವತ್ತು ಶಾಸಕನಾಗಿದ್ದೇನೆ ಆವತ್ತಿನಿಂದ ಹೋಗುವಾಗ ಇದರ ಕಣ್ಣಿಗೆ ಬೀಳ್ತಾ ಇತ್ತು ಮೊದಲು ಬೀಳ್ತಾ ಇತ್ತು ನನಗೆ ಶಕ್ತಿ ಇರಲಿಲ್ಲ ನನ್ನ ಕೈಯಲ್ಲಿ ಆದ್ರೆ ನನ್ನ ಕಣ್ಣಿಗೆ ಬೀಳ್ದಲ್ಲಿ ಗುಜಿರಿ ಅಂಗಡಿಗಳು ಇದು ಎಲ್ಲ ಅಕ್ವಾರಿ ಮಾಡಿಕೊಂಡದ್ದು ನಾವು ಉಲ್ಲಂತಿ ಬರುವಾಗ ಅಲ್ಲಿಂದ ಓಡಾಡಿಕೊಂಡು ಅಲ್ಲಿ ಬರುವಂತದ್ದು ಇಲ್ಲಿ ಯಾರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಇಲ್ಲೆಲ್ಲ ಗಲೀಜನ್ನ ಹಾಕಿಕೊಂಡಿರುವಂತದ್ದು ನೀವು ಇಲ್ಲಿ ಆಗ್ತಿರುವಂತ ಕೆಲಸಗಳನ್ನು ಹೇಳಿದ್ರೆ ನನಗೆ ನಾಚಿಕೆ ಆಗ್ತದೆ ಹೇಳಲಿಕ್ಕೆ ನಾನೊಂದು ಹಿಂದುವಾಗಿ ನಾನೊಬ್ಬ ಹಿಂದುತ್ವ ಪರವಾಗಿದ್ದವಾಗಿ ನಾನು ಹಿಂದುವಾಗಿ ಅದನ್ನು ಹೇಳಲಿಕ್ಕೆ ನಮಗೆ ನಾಚಿಕೆ ಆಗ್ತದೆ ಸ್ವಾಮಿ ಅಂತ ಕೆಲಸಗಳು ಈ ಮನೆಯಲ್ಲಿ ನಡೀತಾ ಇದೆ ನಮಗೆ ಹೇಳಲಿಕ್ಕೆ ನಾಚಿಕೆ ಆಗ್ತದೆ ನಾನು ಒಬ್ಬರ ಹೆಸರನ್ನು ಉಲ್ಲೇಖ ಮಾಡ್ಲಿಕ್ಕೆ ಹೋಗುದಿಲ್ಲ ನೀವು ಪೊಲೀಸ್ ರಿಪೋರ್ಟ್ ನಲ್ಲಿ ನೋಡಿ ಏನೆಲ್ಲ ಸಿಕ್ಕಿದೆ ಆ ಮನೆಯಲ್ಲಿ ಮಾಧ್ಯಮದವರು ಇದ್ದಾರೆ ಆ ಮನೆಯಲ್ಲಿ ಅವರು ಹೇಳಿರುವಂತಹ ಕಂಪ್ಲೇಂಟ್ ಕೊಟ್ಟಿರುವ ರಾಜೇಶ್ ಬಲ್ಲೂರು ನನ್ನ ಆತ್ಮೀಯರು ವೈಯಕ್ತಿಕವಾಗಿ ನನ್ನ ಆತ್ಮೀಯರು ನಾನು ಅವರಿಗೆ ಕೆಲವು ಸಲ ಕರೆ ಮಾಡಿ ನಾನು ಹೇಳಿದ್ದೀನಿ ರಾಜೇಶ್ ಅಲ್ಲ ಈಗ ನಾವು ಮಾಡಬಾರ್ದು ಅವರು ಮಾಡಿದ್ರು ಆನಂತರ ಬೇರೆಯವರಿಗೂ ಪ್ರೇರೇಪಣೆ ಕೊಟ್ಟರು ಅವರು ಯಾವ ರೀತಿ ಆ ರೀತಿ ಮನಸ್ಸು ಬಂತ ಗೊತ್ತಿಲ್ಲ ಆದ್ರೆ ಅವ್ರಿಗೆ ಕೆಲವರು ಬೇರೆಯವರು ಕೂಡ ನನ್ನ ಬಗ್ಗೆ ಮಾತಾಡುವಂತ ವಿಚಾರವನ್ನು ಮಾಡಿದ್ರು ನಾನು ಮಾತಾಡೋದಿರ್ಲಿಲ್ಲ ನಾನು ಬಾಂಬೆಗೆ ಹೋಗಿ ಕೂಡ ಉತ್ತರ ಕೊಡ್ತಿದ್ದೆ ಅದರಲ್ಲಿ ಒಂದು ನಳಿನ್ ಕುಮಾರ್ ಕಟೀಲ್ ಅವರು ಯಾಕೆ ಬೇಕು ಇವರಿಗೆ ಅವರು ಒಂದು ಧರ್ಮದ ಬಗ್ಗೆ ಭಾಷಣ ಮಾಡ್ತಾರಲ್ಲ ನಾನು ಇದನ್ನು ಉಲ್ಲೇಖ ಮಾಡ್ತೀನಿ ಯಾಕಂದ್ರೆ ನನಗೆ ನೋವಿದೆ ನಾನು ತಪ್ಪು ಮಾಡಿದ್ರೆ ನೀವು ಹೇಳಿ ಯಾರಾದ್ರೂ ಮಾಲಿಂಗೇಶ್ವರ ಇದು ಭಕ್ತಾದಿಗಳಿದ್ದನ್ನು ಹೇಳಿ ತಪ್ಪು ಮಾಡಿದ್ರೆ ಅಶೋಕ್ ರೇಖೆ ನೀವು ಮಾಡಬೇಡಿ ನಾನು ಅವರೇ ಬಂದು ಹೇಳಿ ನೀವು ತಪ್ಪು ಮಾಡ್ತಾ ಇದ್ದೀರ ಅಂತ ಹೇಳಿದ್ರೆ ಯಾವುದಕ್ಕ ಬೇಕಾಗಿ ಏನೇನೋ ಮಾತಾಡ್ತೀರಲ್ಲ ಸ್ವಾಮಿ ನೀವು 10-20 ವರ್ಷ ಇಲ್ಲಿ ಈ ಸಂಸದರಾಗಿ ಮಾಡಿದ ಸಾಧನೆಗಳು ಏನಿದೆ ಹೇಳಿ ನಾನು ಜಾಸ್ತಿಯನ್ನು ನಿಮಗೆ ನನ್ನ ತಂಟೆಗೆ ನಾನು ಹೇಳುದು ಇವರಿಗೆಲ್ಲ ನನ್ನ ತಂಟೆಗೆ ನನ್ನ ಬಾಯಿಗೆ ಕೈ ಹಾಕ್ಲಿಕ್ಕೆ ಬರಬೇಡಿ ನಿಮಗೆ ಉಗಿಲಿಕ್ಕೆ ನನ್ನ ಹತ್ರ ಬಾಣ ಬಿಡ್ಲಿಕ್ಕೆ 10,000 ಬಾಣಗಳಿದೆ ನನ್ನ ಬಾಯಲ್ಲಿ ನನಗೆ ಹೋಲಿಕೆ ಮಾಡ್ಲಿಕ್ಕೆ ನೀವು ಬರಬೇಡಿ ಆದ್ರೆ ನಾನು ನಿಮ್ಮನ್ನು ಎದುರಿಸುವುದಿಲ್ಲ ಆದ್ರೆ ನೀವು ಹೇಳಿರುವಂತ ಮಾತುಗಳು ನೋವಾಗಿದೆ ಇನ್ನು ಮುಂದಕ್ಕೆ ಮಾಲಿಂಗೇಶ್ವರ ದೇವಸ್ಥಾನದ ಕೆಲಸ ಅಭಿವೃದ್ಧಿ ಕೆಲಸ ಮಾಡಿದವರು ನೀವು ಕೂಡ ನಳಿನ್ ಕುಮಾರ್ ಕಟೀಲ್ ನೀವು ಬ್ರಹ್ಮಕಲಶ ಮಾಡಿದ್ರಿ ನಿಮ್ಮಿಂದ ಆಗ ತೆಗಿಸ್ಲಿಕ್ಕೆ ಆಗ್ಲಿಲ್ಲ ಪರವಾಗಿಲ್ಲ ನೀವು ಸೇವೆಯನ್ನು ಮಾಡಿದ್ರಿ ಆದ್ರೆ ಇಂಥ ಮಾತುಗಳಿಗೆ ಹೋಗಬೇಡಿ ಯಾಕಂದ್ರೆ ನಾನು ಉತ್ತರ ಕೊಟ್ರೆ ನಿಮಗೆ ಇನ್ನಷ್ಟು ತೊಂದರೆಗಳು ಆಗ್ತದೆ ಆದ್ರೆ ಇಂಥ ಮಾತುಗಳಿಗೆ ನೀವು ಇನ್ನೊಬ್ಬರು ಕಿಶೋರ್ ಬೊಟ್ಯಾಡಿ ಅವರು ಗುಂಡಾಗಿರಿ ಅನ್ನುವ ಮಾತನ್ನು ಉದ್ಯೋಗ ಮಾಡಿದ್ದಾರೆ ಈ ಕಿಶೋರ್ ಬೊಟ್ಯಾಡಿ ಅವರು ನನ್ನ ಆತ್ಮೀಯರು ಒಳ್ಳೆಯ ಆತ್ಮೀಯ ಆದ್ರೆ ಇವರು ಇಷ್ಟೊಳಗೆ ಮಾಡಿದ್ದು ಗೂಂಡಾಗಿರಿಯ ವಸೂಲಿ ಮಾತ್ರ ಬೇರೆ ಏನು ಇವರು ಮಾಡಿಲ್ಲ ಇವ್ರು ಹೇಳ್ತಾ ಇದ್ರು ಅನುದಾನಗಳು ಬಂದಿದೆ ಈ ಅನುದಾನಗಳು ಬಂದದ್ದೆಲ್ಲ ಹಿಂದಿನ ಸರ್ಕಾರದಲ್ಲಿ ಇರುವಾಗ ಬಂದದ್ದು ಅಂತ ಹೇಳಿದ್ರು ಇವರು ಏನು MLC ಆಗಿ 6 ತಿಂಗಳಾಯ್ತಲ್ಲ ₹1 ತಂದಿದ್ದಾರೆ ತಂದಿದ್ದಾರ ಹೇಳಿ ನಾನು ಇನ್ನೂ ಅವರಿಗೆ 1.5 ವರ್ಷ ಟೈಮ್ ಇದೆ ಒಂದು 50 ಕೋಟಿ ಪ್ರಾಜೆಕ್ಟ್ ತಂದಿದ್ದು ನಮ್ಮ ಪುತ್ತೂರಿಗೆ ನನ್ನ ಬಾಯಿಗೆ ನನ್ನನ್ನು ಕೆಣಕಲಿಕ್ಕೆ ಬರಬೇಡಿ ಕಿಶೋರ್ ಬೊಟ್ಯಾಡಿ ಅವರೇ ನೀವು ಏನು ಸಾಧನೆ ನಿಮ್ಮ ಇತಿಹಾಸ ನಿಮ್ಮ ಬಯೋಡಾಟಾ ಎಲ್ಲ ನನ್ನ ಹತ್ರ ಇದೆ ಆದ್ರೆ ಮಾಧ್ಯಮ ಎದುರೇ ಒಳಗಡೆ ಹಾಕುವುದಿಲ್ಲ ನಿಮಗೆ ಕಿವಿ ಮಾತು ಹೇಳ್ತೇನೆ ನೀವು ನನ್ನ ಗೆಳೆಯ ಧರ್ಮಕ್ಕಾಗಿ ಮಾತಾಡ್ತಾ ಇದ್ರು ಧರ್ಮದ ಬಗ್ಗೆ ಚಿಂತನೆ ಒಳ್ಳೆಯವರು ನೀವೇನು ಮಾತಾಡ್ತಾ ಇದ್ರಿ ಗೂಂಡಾಗಿರಿ ನೀವು ಮೊನ್ನೆ ಹೇಳಿದ್ರಿ ಮಾಧ್ಯಮದ ಎದುರುಗಡೆ ನಾವು ಯಾವ್ದನ್ನು ಅವರು ಗೂಂಡಾಗಿರಿ ಮಾಡ್ತಾರೆ ಗೂಂಡಾಗಿರಿ ನೀವು ಸ್ವಾಮಿ ಮಾಡ್ತಾ ಇರೋದು ಇದು ದೇವಸ್ಥಾನದ ಜಾಗ ಇದನ್ನು ತೆಗಿಲಿಕ್ಕೆ ಗೂಂಡಾಗಿರಿ ನೀವು ಮಾಡ್ತಾ ಇರೋದು ನಾವಲ್ಲ ನಾವು ಧರ್ಮದ ಕೆಲಸ ಮಾಡ್ತಾ ಇರೋದು ನೀವು ಮೊನ್ನೆ ಮೈಕಲ್ಲಿ ಹೇಳಿರಲ್ಲ ಇನ್ನು ಯಾರ ಒಂದು ಅಂಗಡಿಯನ್ನು ಬಿಡ್ಲಿಕ್ಕೆ ಬಿಡುದಿಲ್ಲ ಅಂತ ಹೇಳಿರಲ್ಲ ಏನು ಮಾಡಿದ್ರೆ ಅದಕ್ಕೆ ನೀವು 5 ದಿವಸ ಟೈಮ್ ಕೊಟ್ಟದ್ದು ನೀವು ಬಿಡ್ತೀರಾ ಇಲ್ಲ ಇವತ್ತು ಎಲ್ಲರನ್ನು ಮನವೊಲಿಸಿ ಅವರಿಗೆ ದುಡ್ಡು ಕೊಟ್ಟು ಅವರನ್ನು ತೆಗಿಸುವಂತಹ ಕೆಲಸವನ್ನು ಮಾಡಿದ್ದೇವೆ ಇಲ್ಲ ಅಂತಾದ್ರೂ ನಾವು ಇವತ್ತು ಡೇಟ್ ನಿಗದಿ ಮಾಡಿದ್ದೇವೆ ಬುಧವಾರ ಮಂಗಳವಾರ ಬೆಳಿಗ್ಗೆ ಇಲ್ಲಿ ಎಲ್ಲ ನೆಲಸಮ ಈ ಭಾಗದೆಲ್ಲ ನೆಲಸಮ ಕ್ಲಿಯರ್ ಇಲ್ಲಿ ಕಸ ಇಲ್ಲಿರುವಂತಹ ಮಣ್ಣು ಹಳೆಯ ಮಣ್ಣುಗಳನ್ನೆಲ್ಲ ತೆಗಿತೀವಿ
ಕ್ಲೀನ್ ಮಾಡ್ತೀವಿ. ಹೊಸ ಮಣ್ಣನ್ನು ತುಂಬಿಸಿ 3,20,00,000 ರೂಪಾಯಿಯಲ್ಲಿ ಈ ಕೆರೆಯ ಅಭಿವೃದ್ಧಿಯನ್ನು ಮಾಡ್ತೀವಿ. 2 ಕೋಟಿ ರೂಪಾಯಿಯಲ್ಲಿ ತಡೆಗೋಡೆಯನ್ನು ಮಾಡ್ತೀವಿ. 2 ಕೋಟಿ ರೂಪಾಯಿಯಲ್ಲಿ 40 ಫೀಟಿನ ರಸ್ತೆ ಅಲ್ಲಿವರೆಗೆ ಮಾಡ್ತೀವಿ. ಇನ್ನು 2 ಕೋಟಿ ರೂಪಾಯಿ ತಂದು ತಡೆಗೋಡೆಯನ್ನು ಅಲ್ಲಿಗೆ ತರಿಸ್ತೀವಿ. 60-70 ಕೋಟಿ ರೂಪಾಯಿಯ ಮಾಸ್ಟರ್ ಪ್ಲಾನ್ ಜೊತೆಗೆ ಪ್ರಸಾದಂ ಸ್ಕೀಮಿಗೆ ಕೇಂದ್ರ ಸರ್ಕಾರಕ್ಕೆ ನಾವು ಮಾಸ್ಟರ್ ಪ್ಲಾನ್ ಜೊತೆಯನ್ನು ಅನುಮೋದನೆಗೆ ಬಜೆಟ್ನಲ್ಲಿ ಕಳಿಸಿಕೊಟ್ಟಿದ್ದೇವೆ. ನಾನು ಇವತ್ತು ಸಂಸದ ಬ್ರಿಜೇಶ್ ಟೌಟರನ್ನು ಅಭಿನಂದನೆ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ಅಭಿನಂದಿಸುತ್ತೇನೆ. ರಾಜಕೀಯ ರಹಿತವಾಗಿ ಅಭಿವೃದ್ಧಿಯಲ್ಲಿ ರಾಜಕೀಯವನ್ನು ಇರಬಾರದು. ಇವತ್ತು ಸಂಸದಲ್ಲಿ ಮಾತಾಡಿದ್ದಾರೆ. ಮಹಾಲಿಂಗೇಶ್ವರ ದೇವಸ್ಥಾನ, ತುಡಿಕಾಣ ದೇವಸ್ಥಾನ, ಸಹಸ್ರಲಿಂಗೇಶ್ವರ ದೇವಸ್ಥಾನ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಸಹಸ್ರಲಿಂಗೇಶ್ವರ ದೇವಸ್ಥಾನವನ್ನು ನಾನು ಪ್ರಸಾದಂ ಸ್ಕೀಮ್ಗೆ ನಾನು ಕಳಿಸ್ಕೊಡ್ಲಿಲ್ಲ, ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿದ್ದು ಪ್ರಸಾದಂ ಸ್ಕೀಮ್ ಅಲ್ಲಿ ನಾನು ಕಳಿಸ್ಕೊಟ್ಟಿದ್ದೀನಿ. ತುಡಿಕಾಣ ದೇವಸ್ಥಾನ ಕಳಿಸ್ಕೊಟ್ಟಿಲ್ಲ, ಯಾಕಂದ್ರೆ ಅದಕ್ಕೆ ತುಂಬಾ ಕೆಲಸ ಇದೆ. ಕಳಿಸ್ಕೊಡ್ಬೇಕಿದ್ರೆ 1 ತಿಂಗಳ ಕೆಲಸ ಇದೆ. ಅವರು ಮಾಡಿ ಕಳಿಸಿ, ಅದೇ ಅಭಿನಂದಿಸಬೇಕು. ಇಂಥ ಕೆಲಸವನ್ನು ಮಾಡಿದ್ರೆ ನಮ್ಮ ಧರ್ಮದ ಬಗ್ಗೆ ಚಿಂತನೆ ಇದನ್ನು ಅಭಿನಂದಿಸುವುದು ಕೂಡ ನಮ್ಮ ಧರ್ಮ ಅಂತ. ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಲ್ಲಿ ಅಶೋಕ್ ರೈಗಳೇ ನೀವು ಮಾಡುವಂತಹ ಕೆಲಸ ನಿಜ ಅಂತ ಹೇಳಿದ್ರೆ, ನಾನು ಮೊನ್ನೆ ತಾನೇ ಮಾತಾಡ್ತಾ ಇರುವಾಗ ನನಗೆ ಯಾವಾಗಲೂ ಚಿಂತನೆ ಇತ್ತು. ದಿವಸವನ್ನು ಮಹಾಲಿಂಗೇಶ್ವರ ದೇವರ ಕನಸು ಬೀಳ್ತಾ ಇದೆ. ಒಂದು ದಿವಸ ನಾವು ಮಾತಾಡ್ತಾ ಇರುವಾಗ ಒಬ್ಬರು ನನ್ನ ಆತ್ಮೀಯ ಗೆಳೆಯರ ಹತ್ರ ಮಾತಾಡ್ತಾ ಇದ್ದೆ. ಸರಿ ಎಂಕ್ಲೇ ಮನಸ್ಸಿನ ಬೋಡಿಗೆ ಹಾಕುದು ತಪ್ಪುವ ಸರಿಯಾ ಅಂತ ಗೊತ್ತಿದ್ದಿ ಮಹಾಲಿಂಗೇಶ್ವರ ದೇವರು ನಮಗೆ ಮತಿ ಕೊಡಬೇಕು ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದೆ. ಆಗ ಅವರೊಂದು ದೇವರೇ ತಂದಿದ್ದ ಅಂತ ಒಂದು ಬಾಳೆಹಣ್ಣು ಮತ್ತೆ ಪ್ರಸಾದ ಇಟ್ಟಿದ್ದು ಅಲ್ಲಿ ಟಕ್ ಅಂತ ಶಬ್ದ ಆಯ್ತು. ಅದು ಬೀಳುವಂತ ಸಂಗತಿಯೇ ಇಲ್ಲ. ನಾನು ಆಗ ತಿಳ್ಕೊಂಡೆ, ಈ ಪ್ರಶ್ನೆ ಕೇಳುವಾಗ ಕೆಲವು ಚಿಂತನೆಗಳು ಮಾಡುವಾಗ ಯಾವುದಾದ್ರೂ ವಿಚಾರ ಬಂದಾಗ ಅದು ನಿಜ ಅಂತ ಹೇಳ್ತಾರೆ. ನನಗೆ 6th ಸೆನ್ಸ್ ಹೇಳಿದ್ದು ನೀನು ಮಾಡಿದ್ರು ಸರಿ, ದೇವರ ಆಶೀರ್ವಾದ ಅಂತ ತಿಳ್ಕೊಂಡಿದ್ದೀನಿ. ನ್ಯಾಯಯುತವಾಗಿ ಅಂತ ನಡ್ಕೊಳ್ತಾ ಇದ್ದೀವಿ ಅಂತ, ನಮ್ಮ ಧರ್ಮವನ್ನು ಪಾಲಿಸ್ತಾ ಇದ್ದೀವಿ ಅಂತ ಅನಿಸ್ಕೊಂಡಿದ್ದೀನಿ. ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಜನರೆಲ್ಲ ಸಹಕಾರಗಳಲ್ಲಿ ತಪ್ಪು ಮಾಡಿದ್ರೆ ಅಶೋಕ್ ರೈ ತಪ್ಪು ಮಾಡ್ತಾ ಇದ್ರು ಅಂತ ಹೇಳಿ ಈ ಪೊಲೀಸ್ ಸ್ಟೇಷನ್ ಕೂಡ ಇನ್ನೊಂದು 5-6 ತಿಂಗಳಲ್ಲಿ ಇಲ್ಲಿ ಶಿಫ್ಟ್ ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಇಲ್ಲಿಂದ ಪೂರ್ತಿ ನೀವು ಮುಂದಿನ ದಿವಸಗಳಲ್ಲಿ ನೋಡಿದ್ರೆ ಇಡೀ ದೇವಸ್ಥಾನ ಇಲ್ಲಿ ನಾವು ಕಾಣಬೇಕು. ಇಲ್ಲಿಗೆ ವ್ಯವಸ್ಥೆಗಳು, ಲೈಟಿಂಗ್ ವ್ಯವಸ್ಥೆಗಳು ಆಗ್ಬೇಕು, ಡ್ರೈನೇಜ್ ಸಿಸ್ಟಮ್ಗಳು ಆಗ್ಬೇಕು, ವಸತಿ ಗೃಹಗಳು ಆಗ್ಬೇಕು. ಇಲ್ಲಿ ಬದಿಯಲ್ಲಿ ರಸ್ತೆಗಳು ನಿರ್ಮಾಣ, ಬೇಕಾದಂತ ಚಿಕ್ಕ ಚಿಕ್ಕ ಬಿಲ್ಡಿಂಗ್ ಎಲ್ಲ ತೆಗೆಯುವಂತ ಕೆಲಸಗಳು ಆಗ್ಬೇಕು. ದೇವಸ್ಥಾನದ ಹೊರಬದಿಯಲ್ಲಿ ಗ್ರಾನೈಟ್ಗಳು ಹಾಕ್ಬೇಕು. ಈ ಜಾಗ ಪೂರ್ತಿ ಗ್ರಾನೈಟ್ ಮಯ ಆಗ್ಬೇಕು. ಒಳ್ಳೆ ಗ್ರಾನೈಟ್ ಎಲ್ಲ ಇದ್ದು ಇಲ್ಲಿ ಏನು ಕಾರಂಜಿಗಳು ಆಗ್ಬೇಕು. ಪ್ರಾಯದವರು ಆರಾಮದಲ್ಲಿ ಬಲೆ ಬಿಸಿದ್ದವರು ಇಲ್ಲಿ ಬಂದು ಸಾಯಂಕಾಲದಲ್ಲಿ ಕೂತ್ರೆ ಇಲ್ಲಿ ಮ್ಯೂಸಿಕ್ ಫೌಂಟೇನ್ ಹಾಡಿದ್ರೆ ಓಂ ನಮಃ ಶಿವಾಯ ಅಂತ ಹೇಳುವಾಗ 70 ಫೀಟಿಗೆ ನೀರು ಬಸ್ ಅಂತ ಹಾರಬೇಕು ಅಂತ ನಮ್ಮ ಕನಸು ಬಂಧುಗಳೇ. ದೊಡ್ಡ ಜೀರ್ಣೋದ್ಧಾರ ಸಮಿತಿಯನ್ನು ಮಾಡ್ತೇವೆ. ಈ ಜೀರ್ಣೋದ್ಧಾರ ಸಮಿತಿಯಲ್ಲಿ ಒಂದು ಪಕ್ಷಕ್ಕೆ ಸೇರಿದವರಲ್ಲ, ಎಲ್ಲ ಪುತ್ತೂರಿನ ಉದ್ಯಮಿಗಳನ್ನು ಸೇರಿಸ್ತೇವೆ ಇದರಲ್ಲಿ. ಅದು ದೊಡ್ಡ ದೊಡ್ಡ ಉದ್ಯಮಿಗಳು, ಅವರು ಪಕ್ಷಾತೀತವಾಗಿ ಈ ಜೀರ್ಣೋದ್ಧಾರ ಸಮಿತಿಯನ್ನು ಮಾಡ್ತೇವೆ. ಒಂದು 25 ಜನರ ತಂಡ. ಈ ಕಾಪಲ್ಲಿ ನೀವು ನೋಡಿರ್ಬೋದು, ಸುಮಾರು 75 ಕೋಟಿ ರೂಪಾಯಿಯಲ್ಲಿ ಜೀರ್ಣೋದ್ಧಾರಗಳು ನಡೀತಾ ಇದೆ. ಮಹಾಲಿಂಗೇಶ್ವರ ಕ್ಷೇತ್ರ ಸಾನ್ನಿಧ್ಯಕ್ಕೆ ಏನು ಕಡಿಮೆ ಏನಿಲ್ಲ. ಇಡೀ ವಿಶ್ವದಲ್ಲಿ ಭಕ್ತಾದಿಗಳಿದ್ದಾರೆ. ನೀವೆಲ್ಲ ಕೈ ಜೋಡಿಸಬೇಕು. ಪಕ್ಷ ಒಂದು ಕಡೆ ಇರಲಿ, ರಾಜಕೀಯ ಒಂದು ಕಡೆ ಇರಲಿ, ಮಹಾಲಿಂಗೇಶ್ವರ ದೇವಸ್ಥಾನಕ್ಕಾಗಿ ನಾವೆಲ್ಲ ಕೈ ಜೋಡಿಸುವ. ಇದನ್ನು ದೊಡ್ಡ ಕ್ಷೇತ್ರವನ್ನಾಗಿ ಮಾಡುವ. ಇನ್ನು 3 ವರ್ಷ ಅವಕಾಶಗಳಿದೆ. ಬ್ರಹ್ಮ ಕಲಶಕ್ಕೂ ನಮಗೆ ಸಮಯ ಬಂದಿದೆ. ಇನ್ನು ಬರುವ ತಿಂಗಳು ನಾವು ಪ್ರಶ್ನಾ ಚಿಂತನೆಯನ್ನು ಕೂಡ ಇಲ್ಲಿ ಮಾಡ್ತೇವೆ. ನಾವೆಲ್ಲ ಕೈ ಜೋಡಿಸೋಣ. ಅಲ್ಲಲ್ಲಿ ತಂಡಗಳನ್ನು ಮಾಡುವ, ಹೊರ ದೇಶಗಳಲ್ಲಿ ತಂಡವನ್ನು ಮಾಡುವ, ಭಕ್ತಾದಿಗಳ ದೊಡ್ಡ ಸಂಘವನ್ನು ಕಟ್ಟಿ ಅಲ್ಲಲ್ಲಿ ಕಲೆಕ್ಷನ್ಗಳನ್ನು ಮಾಡುವ ಮುಖಾಂತರ ಸರ್ಕಾರದಿಂದ ಎಷ್ಟು ಅನುದಾನ ಬರ್ತದೆ ಅದನ್ನು ತಗೊಂಡುಕೊಡುವಂತಹ ಪ್ರಯತ್ನವನ್ನು ಕೂಡ ಅದಕ್ಕೆ ಸೇರಿಸಿದ್ದಾರೆ. ಕೋಟಿ ಜನ ಕಂಬಳ ಸಮಿತಿಯವರು, ಬೇರೆ ಬೇರೆ ಸಂಘಟನೆಯವರು ನಮಗೆ ಫೋನ್ ಮಾಡಿ ಹೇಳ್ತಾರೆ, ಅಶೋಕ್ ರೈ ಅವರೇ, ಇವತ್ತಿನವರೆಗೆ ಒಂದು ಮನುಷ್ಯನಿಗೆ ಒಂದು ಮನೆಯನ್ನು ಮುಟ್ಲಿಕ್ಕೆ ಆಗ್ಲಿಲ್ಲ. ನೀವು ಮುಟ್ಟಿದಿರಿ. ಪಂಜಿಗುಡ್ಡ ಈಶ್ವರ ಭಟ್ರನ್ನು ಹೇಳ್ತೇನೆ, ಆನಮಗೆ ಅಂತ ಹೇಳ್ತೇನೆ, ಗಂಡು ಮಗ ಅಂತ ಹೇಳ್ತೇನೆ. ನಾನು ಈ ಭಟ್ರು ಮಾಡ್ಲಿಕ್ಕಿಲ್ಲ ಅಂತ ತಿಳ್ಕೊಂಡೆ. ನಾನು ಏನು ಹೇಳ್ತೇನೆ, ಈ ಪಂಪರ ಎಲ್ಲ ಬಲ್ಪನೆಗೆ ಆಂಡನ್ ಅಂತ ಹೇಳಿ ಮಾಡುವವರು ಪಂಜಿಗುಡ್ಡ ಈಶ್ವರ ಭಟ್ರು, ಅವಳ ತನ್ನ ಜೊತೆಯಲ್ಲಿ ಸೇರುವಂತವ್ರು. ಇವತ್ತಿನವರೆಗೆ ಎಷ್ಟೋ ಜನ ಫೋನ್ ಮಾಡ್ತಾರೆ, ಒಂದು ಮನೆಯನ್ನು ಯಾರಿಗೂ ಮುಟ್ಲಿಕ್ಕೆ ಆಗ್ಲಿಲ್ಲ, ಮುಟ್ಟಿದ ಕೂಡಲೇ ಬಾಯಿ ಮುಚ್ಚಿಸ್ತಾ ಇದ್ರು. ಯಾಕೆ ಮುಚ್ಚಿಸ್ತಿದ್ದೀರಿ? 40 ವರ್ಷ 50 ವರ್ಷ ನೋಡಿ, ನೀವು ಎಷ್ಟು ಕಂತ ನೋಡಿ. ಇನ್ನೊಂದು ಇದೆಲ್ಲ ಆಗ್ಲಿ, ನೀವು ಹೋಗುವಾಗ ಎಲ್ಲರೂ ಈ ರೋಡಿನ ಹೋಗ್ತಾರಲ್ಲ, ಒಮ್ಮೆ ಅವರ ಕಣ್ಣನ್ನು ಈಗಲೇ ಈ ಕಡೆ ತಿರುಗಿಸೋದರ, ಮಹಾಲಿಂಗೇಶ್ವರನ ಕಡೆ ನೋಡೋ ತರ ಮಾಡ್ತೀವಿ.
ಮಾಲಿಂಗೇಶ್ವರ ಕಡೆ ನೋಡುವಂತ ಮಾಡ್ತೀವಿ. ನಿಮ್ಮ ಸಲಹೆ ಸೂಚನೆಯನ್ನು ಕೊಡಿ. ಇಡೀ ಭಕ್ತಾದಿಗಳ ಇವತ್ತು ಸಮಿತಿಯವರು ಅಶೋಕ್ ರೈ ಏನು ದೊಡ್ಡ ಜನ ಅಲ್ಲ, ನಾವು ಕೂಡ ಮನುಷ್ಯರು ಸರ್, ನಾವು ತಪ್ಪು ಮಾಡ್ತೇವೆ. ನಾನು ಮಾಡೋದು ನಾನು ಬೆಳೆಸು, ನಾವೆಲ್ಲ ಸರಿಯೇ ಮಾಡ್ತೀವಿ ಅಂತ ಎಲ್ಲರಾಗಿ ನೀವು ಮಾಡೋದು ನೀವು ಸರಿಯಾಗಿ ತಪ್ಪಂತ ಹೇಳಿದ್ರೆ ಮಾಡ್ತೀರಾ. ನಮ್ಮನ್ನು ತಿದ್ದುಕೊಳ್ಳುವಂತ ಕೆಲಸವನ್ನು ನಾವು ಮಾಡ್ತೇವೆ. ನೀವು ಹೇಳಿದ್ರು ಖಂಡಿತ ಅದು ಸರಿ ಅಂತ ಹೇಳಿದ್ರೆ ನಮ್ಮನ್ನು ತಿದ್ದುಕೊಳ್ಳುವಂತ ಕೆಲಸವನ್ನು ನಾವು ಮಾಡ್ತೇವೆ. ತುಂಬಾ ಜನರಿಗೆ ಸಲಹೆ ಮಾಡಿದ್ರು, ಅಶೋಕ್ ರೈಗಳೇ ಹಾಗೆ ತೆಗಿಬೇಡಿ, ನೀವು ಅವ್ರ ಹತ್ರ ಮಾತಾಡಿ ತೆಗೀರಿ ಅಂತ ಹೇಳಿದ್ರು. ನಾವು ಅವ್ರ ಹತ್ರ ಮಾತಾಡ್ಲಿಕ್ಕೆ ಹೋದಿವಿ ಸ್ವಾಮಿ, ಬೇರೆ ಬೇರೆ ವಿಚಾರದಲ್ಲಿ ನಾವು ಅವರಿಗೆ ಮಾತಾಡ್ಲಿಕ್ಕೆ ಹೋಗ್ಲಿಕ್ಕಿಲ್ಲ ಅಂತ ಅವರನ್ನು 1 ದಿವಸ 2 ದಿವಸ ಟೈಮ್ ಕೊಟ್ಟು ನಾವು ಮಾತುಕತೆಗೆ ಕರೆದಿವಿ. ಯಾರು ಕೂಡ ಬಂದಿಲ್ಲ. ಅವರ ವಕೀಲರು ಬಂದು ಹೇಳಿ ನಮ್ಗೆ 1 ತಿಂಗಳು ಟೈಮ್ ಬೇಕು ಅಂತ ಹೇಳಿದ್ರು. ಕೋರ್ಟಿಗೆ ಹೋದ್ರು ಸ್ಟೇ ತಗೊಳ್ಳಿಕ್ಕೆ ಸ್ಟೇ ತೆಗಲಿಲ್ಲ. ಆ ನಂತರ ನಾವು ಏನ್ ಮಾಡ್ಲಿಕ್ಕೆ ಆಗ್ತದೆ? ಯಾರೋ ಭಕ್ತಾದಿಗಳು ಬಂದು ಆ ಮನೆಯನ್ನೆಲ್ಲ ಮನುಷ್ಯ ಹಾಕಿದ್ರು. ನಿನ್ನೆ ಕೂಡ ಅದು ಬಿಡಿ, ಇವತ್ತು ಕರ ಸೇವೆಯನ್ನು ನಿಲ್ಲಿಸಬೇಕು ಅಂತ ಅದಕ್ಕೆ ಕೂಡ ಸ್ಟೇ ಹೋಗಿಲ್ಲ. ಇದಕ್ಕೆ ಸ್ಟೇ ಸಿಗ್ತದ? ಕರ ಸೇವೆಯನ್ನು ಕೂಡ ಮಾಡಬಾರ್ದು. ಇನ್ನು ಯಾರಿಗೂ ಇಲ್ಲಿ ಅವಕಾಶಗಳು ಇಲ್ಲ. ಇದನ್ನೆಲ್ಲ ನೆಲಸಮ ಭಕ್ತಾದಿಗಳ ಮುಖಾಂತರ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ನಾವು ಇವತ್ತು ಇದನ್ನು ಮಾಡ್ತೇವೆ. ನೋಡಿ ಎಷ್ಟು ಚಂದ, ಅದನ್ನು ನೋಡುವಾಗ ಮನಸ್ಸಿಗೆ ಸಮಾಧಾನ ಆಗ್ತದೆ. ಇನ್ನು ಈ ಮಾಡಿಗೆ ಹತ್ತಬೇಕು, ಜಾಗ್ರತೆಯಾಗಿ ಹತ್ತಿ ಆಯ್ತಾ. ಯಾರಿಗಾದ್ರೂ ಬೇಕಿದ್ರೆ ಆ ಹಂಚನ್ನು ನಾವು ಬಡವರಿಗೆ ಬೇಕಾದ್ರೆ ತಗೊಂಡು ಹೋಗ್ಬೋದು, ಆ ಮನೆಯವರು ಬೇಕಿದ್ರೆ ತಗೊಂಡು ಹೋಗ್ಬೋದು. ಈ ಮನೆಯ ಒಳಗಡೆ ನಾವು ಭಕ್ತರು ನೆಲಸಮ ಮಾಡಿದ ಮನೆಯ ಒಳಗೆ ಏನೆಲ್ಲ ಇತ್ತು ಅಂತ ನೀವು ಪೊಲೀಸ್ ರಿಪೋರ್ಟ್ ತೆಗೆದು ನೋಡಿ. ನಾವು ಯಾಕೆ ನನಗೆ ನಾಚಿಕೆ ಆಗ್ತದೆ ಇಲ್ಲಿ ಹೇಳಲಿಕ್ಕೆ, ಅದರಲ್ಲಿ ಏನಿತ್ತು, ಏನು ಕೆಲಸಗಳು ನಡೀತಾ ಇತ್ತು, ನನಗೆ ಹೇಳಲಿಕ್ಕೆ ನಾಚಿಕೆ ಆಗ್ತದೆ. ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ ಈ ವೇದಿಕೆಯಲ್ಲಿ. ಅಂತಹ ಕೆಲಸಗಳು ಕೂಡ ಇಲ್ಲಿ ಆಗ್ತಾ ಇತ್ತು. ಆದ್ರಿಂದ ಎಲ್ಲರೂ ಒಳ್ಳೆ ಮನಸ್ಸಿನಿಂದ ಬಿಟ್ಟುಕೊಡಿದ, ಯಾರೇ ಕೂಡ ಮನೆ ಇಲ್ಲದವರಿಗೆ ಆತರ ನಿರಾಶ್ರಿತರನ್ನಾಗಿ ಮಾಡುವುದಿಲ್ಲ. ಈ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಕೂಡ ನಿವೇಶನ ಇಲ್ಲದೆ ಇರಬಾರ್ದು, ಮನೆ ಇಲ್ಲದೆ ಇರಬಾರ್ದು, ನೀರು ಇಲ್ಲದೆ ಇರಬಾರ್ದು, ಕರೆಂಟ್ ಇರಬಾರ್ದು ಇರಬಾರ್ದು. ನಮ್ಮ ಕಲ್ಪನೆ ಅಭಿವೃದ್ಧಿಗಾಗಿ ನೀವು ಕೂಡ ಕೈ ಜೋಡಿಸಿ ಅಂತ ಹೇಳ್ತಾ, ಏನಾದ್ರೂ ತಪ್ಪು ಮಾಡಿದ್ರೆ ಅಶೋಕ್ ರೈ ಅವರು ತಪ್ಪು ಮಾಡಿದ್ರೆ ನನ್ನನ್ನು ನಾನು ತಿದ್ದುಕೊಳ್ಳುವಂತಹ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಕೂಡ ಖಂಡಿತ ಮಾಡ್ತೇನೆ. ಮಾಲಿಂಗೇಶ್ವರ ದೇವರ ಬ್ರಹ್ಮಕಲಶ ಮುಂದಿನ 1 ವರ್ಷದಲ್ಲಿ ಮಾಡುವ ಜೀರ್ಣೋದ್ಧಾರವನ್ನು ಎಲ್ಲ ಕೆಲಸವನ್ನು ಮಾಡಿ ಒಳ್ಳೆ ರೀತಿಯಲ್ಲಿ ನಮ್ಮ ಕಲ್ಪನೆಗಳು ಏನೆಲ್ಲ ಇದೆ ಅದಕ್ಕೆ ಮಾಲಿಂಗೇಶ್ವರ ದೇವರು ನಮಗೆ ಅನುಗ್ರಹ ಮಾಡಲಿ. ಆ ಮುಖಾಂತರ ನಾವು ಮನುಷ್ಯರು, ನಮ್ಗೇನು ಗೊತ್ತಿಲ್ಲ, ಅವರು ನಮ್ಮ ಮನಸ್ಸಿಗೆ ಸೂಚನೆಗಳನ್ನು ಕೊಡಬೇಕು. ನೋಡಿಯಪ್ಪ ನೀವು ಇದನ್ನು ಮಾಡಿ ಅವರ ಸೂಚನೆ ನಮಗೇನು, ನಮ್ಮ ಕಲ್ಪನೆಗಳು ಮಾತ್ರ, ನಮ್ಮ ಕಲ್ಪನೆಗೆ ಅವರು ಅನುಗ್ರಹವನ್ನು ಮಾಡಲಿ ಅನ್ನುವ ಮಾತನ್ನು ಹೇಳುತ್ತಾ ಎಲ್ಲ ಭಕ್ತಾದಿಗಳು ನೀವು ಬಂದಿದ್ರಿ. ಮಧ್ಯಾಹ್ನ ಒಳಗೆ ನಾವು ಇದನ್ನೆಲ್ಲ ಮಾಡಿ ಮಾಸ್ಟರ್ ಪ್ಲಾನರ್ ಅವರ ಮುಖಾಂತರ ಎದುರುಗಡೆ ಬೇಲಿಯನ್ನು ನಿರ್ಮಾಣ ಮಾಡಿ ಮುಂದಿನ 6 ತಿಂಗಳು 7 ತಿಂಗಳ ಒಳಗಡೆ ಈ ಪೊಲೀಸ್ ಸ್ಟೇಷನ್ ಅನ್ನು ಕೂಡ ತೆಗೆಯುವಂತಹ ಕೆಲಸವನ್ನು ಮಾಡಿ ಒಳ್ಳೆಯ ರೀತಿಯ ಇಲ್ಲೆಲ್ಲ ಈ ಬಾಯಿಯನ್ನೆಲ್ಲ ಮುಚ್ತೇವೆ, ಇದನ್ನೆಲ್ಲ ಕ್ಲೀನ್ ಮಾಡ್ತೇವೆ. ಹಗ್ಗೆಲ್ಲ ತೆಗಿಲಿಕ್ಕೆ ಹೇಳಿದೀನಿ ಪೊಲೀಸ್ ಸ್ಟೇಷನ್ ಅವ್ರಿಗೆ. ಇನ್ನು ಯಾರ ಹತ್ರ ಕೇಳಲಿಕ್ಕಿಲ್ಲ, ಅವ್ರು ಬೇಕಿದ್ರೆ ತೆಗಿಬೇಕು. ಪೊಲೀಸ್ ಸ್ಟೇಷನ್ ಅಂತ ಕನ್ಸೆಷನ್ ಏನಿಲ್ಲ, ಅದನ್ನು ತೆಗೀರಿ. ಅಲ್ಲಿ ನೋಡಿ ಆ ಕುಟ್ಟಿ ಎಲ್ಲ ಇದೆ ನೋಡಿ, ಹೇಗಿದೆ ನೋಡಿ, ನಾನು ಹೇಳುದು ಮಕ್ಕಳು ಕ್ಲೀನ್ ಮಾಡ್ತಾರಲ್ಲ ಆ ಕುತ್ತಿಯನ್ನು ಕೂಡ, ಅಶ್ವತ್ಥಗಂಧೆ ಕುತ್ತಿಯನ್ನು ಕೂಡ ತೆಗಿ. ಅಲ್ಲಲ್ಲಿ ಒಂದೊಂದೊಂದೊಂದು ಚಿಕ್ಕ ಬಿಲ್ಡಿಂಗ್, ಇದು ವ್ಯವಸ್ಥಿತವಾಗಿ ಇಲ್ಲ ಅಂತ ಹೇಳುದು. ಅದಕ್ಕಾಗಿ ಎಲ್ಲ ವ್ಯವಸ್ಥೆಗಳಾದ್ರೆ ನಿಮ್ಮ ಮಾರ್ಗದರ್ಶನ, ನಿಮ್ಮ ಮಾಹಿತಿಗಳು ಎಲ್ಲ ತಗೊಂಡು ದೇವಸ್ಥಾನದ ಅಭಿವೃದ್ಧಿಗೆ ನೀವೆಲ್ಲ ಕೈ ಜೋಡಿಸಿ ಊರಿಗೆ ಹೋಗಿ ನಾವು ಬೇಡಿ ದೇವಸ್ಥಾನದ ಜೀರ್ಣೋದ್ಧಾರ ಮಾಡುವ. ದೇವಸ್ಥಾನಕ್ಕೆ ಹಾಕಿದ ದುಡ್ಡು ಸರ್ಕಾರಕ್ಕೆ ಹೋಗುವುದಿಲ್ಲ ಬಂಧುಗಳೇ. ಈ ದೇವಸ್ಥಾನಕ್ಕೆ ಧರ್ಮದವರಿಗೆ ಅಲ್ಲಿ ಹೋಗ್ತದೆ, ಖಂಡಿತ ಹೋಗುವುದಿಲ್ಲ. ಆ ದೇವಸ್ಥಾನದ ಹುಂಡಿಗೆ ಹಾಕಿದ ದುಡ್ಡು ಆ ದೇವಸ್ಥಾನದ ಅಭಿವೃದ್ಧಿಗೆ ವಿನಿಯೋಗ ಆಗ್ತದೆ. ಇಲ್ಲಿಯೂ ಕೂಡ ಹೆಚ್ಚಿನ ಉತ್ಪತ್ತಿ ನಮ್ಮ ಹತ್ರ ಇಲ್ಲ. ನಮ್ಮ ಹತ್ರ ಇರುವಂತದ್ದು ಸುಮಾರು 18 ಲಕ್ಷ ರೂಪಾಯಿ ದೇವಸ್ಥಾನದ ಇದರಲ್ಲಿದೆ. ಸುಮಾರು 1 ಕೋಟಿಯಷ್ಟು ಬಿಲ್ಲು ಪೆಂಡಿಂಗ್ ಇದೆ ಕೊಡ್ಲಿಕ್ಕೆ, ಹಿಂದಿನ ಪೆಂಡಿಂಗ್. ಈ ಕೆರೆ ಅಭಿವೃದ್ಧಿಗೆ ನೋಡಿ ಅಲ್ಲಿಗೆ 79 ಲಕ್ಷ ರೂಪಾಯಿ ದುಡ್ಡು ಕೊಡ್ಲಿಕ್ಕೆ ಬಾಕಿ ಇದೆ. ನಾವು ಈಗ 3 ಕೋಟಿ 20 ಲಕ್ಷ ರೂಪಾಯಿ ಇದಕ್ಕೆ ಸರ್ಕಾರದಿಂದ, ನಗರಸಭೆಯಿಂದ ನಾವು ಇಡುವಂತ ಕೆಲಸವನ್ನು ಮಾಡಿದ್ದೇವೆ. ಒಟ್ಟಿನಲ್ಲಿ ಒಂದು 60-70 ಕೋಟಿ ರೂಪಾಯಿಯಲ್ಲಿ ಒಳ್ಳೆಯ ಜೀರ್ಣೋದ್ಧಾರ ಕೆಲಸವನ್ನು ನಾವು ಮಾಡುವಂತ ಕೆಲಸಕ್ಕೆ ಆರಂಭವನ್ನು ಮಾಡಿದ್ದೇವೆ. ನಿಮ್ಮೆಲ್ಲ ಸಹಕಾರ ಇರಲಿ ಅನ್ನೋ ಮಾತನ್ನು ಹೇಳುತ್ತಾ, ಕರಸೇವೆ ಬಂದ ನಿಮಗೆಲ್ಲ ಮಾಲಿಂಗೇಶ್ವರ ನಮ್ಮೆಲ್ಲ ಮನಸಂಕಲ್ಪವನ್ನು
ಸಿದ್ಧಿ ಮಾಡಲಿ, ಆರೋಗ್ಯ, ಆಯುಷ್ಯ, ಐಶ್ವರ್ಯ, ಮನಃಶಾಂತಿ ಕೊಡ್ಲಿ, ನಮ್ಮೆಲ್ಲ ಸಹ ಬಾಳುವಂತ ಬುದ್ಧಿಯನ್ನು ಕೂಡ ದೇವರು ಕೊಡ್ಲಿ. ನಾನು ಕೇಳ್ತಾ ಇರುವಂತದ್ದು, ಯಾರೆಲ್ಲ ವಿರೋಧ ಮಾಡಿದಿರಿ, ನೀವು ಇವತ್ತಿನವರೆಗೆ ದೇವಸ್ಥಾನದ ಗದ್ದೆಗೆ ಬಂದಿದ್ದೀರಿ ಅಂತ ಗೊತ್ತಿಲ್ಲ, ಆದ್ರೆ ನಮಗೆ ಮನಸ್ಸಿನಲ್ಲಿ ಏನು ನೋವುಗಳಿಲ್ಲ ಬಂಧುಗಳೇ. ನೀವು ಕೂಡ ಇನ್ನೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಈ ಅಭಿವೃದ್ಧಿಗೆ ನಮ್ಮ ಜೊತೆ ಬನ್ನಿ ಅನ್ನೋ ಮಾತನ್ನು ನಮಗೆ ಹೇಳುತ್ತಾ, ಮಾಲಿಂಗೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ ಅನ್ನೋ ಮಾತನ್ನು ಹೇಳುತ್ತಾ ನಿಮಗೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀ ಬೋಲೋ ಭಾರತ್ ಮಾತಾ ಕೆ, ಬೋಲೋ ಭಾರತ್ ಮಾತಾ ಕೆ, ಬೋಲೋ ಭಾರತ್ ಮಾತಾ. ದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ, ಮಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ, ಮಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ. ನಮಗೆ ಅಭಿವೃದ್ಧಿಯ ಬಗ್ಗೆ ಜೀನ್ಸ್ ಅಂಗಡಿಯ ಯೋಗೀಶರು ಯೋಗೀಶ್ವರ್ ಅವರು ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವರು ಸ್ವಲ್ಪ ಬೇಜಾರದಲ್ಲಿ ಹೇಳಿದ್ರು, ತನ್ನ ಮಗುವು ಕೂಡ ಹಾಸ್ಪಿಟಲ್ ಅಲ್ಲಿ ಉಂಟು, ನಾವು ನಿಮ್ಮ ಸೊಸೈಟಿಯಲ್ಲಿ 60,000 ರೂಪಾಯಿ ಸಾಲ ಕೂಡ ಉಂಟು ಅಂತೇಳಿ ಶಾಸಕರು ಹೇಳಿದ್ರು. ಆ 60,000 ಸಾಲವನ್ನು ಮನ್ನಾ ಮಾಡಿ ಅಂತೇಳಿ, ಮನ್ನಾ ಮಾಡಿ ಅಂತ ಹೇಳಿದ್ರೆ ಶಾಸಕರು ಕೈಯಿಂದ ಕೊಡ್ತಾರೆ, ಮನ್ನಾ ಮಾಡುವ ಅಧಿಕಾರ ನಮಗಿಲ್ಲ ಸರ್. ಅವರ ಸಾಲವನ್ನು ಕಟ್ಟಿದ್ದೇವೆ, ಅದಕ್ಕೆ ಅವರಿಗೆ ಕ್ಲಿಯರೆನ್ಸ್ 60,000 ರೂಪಾಯಿ ನಿಮ್ಮ ಸಾಲವನ್ನು ಮನ್ನಾ ಮಾಡಿದ್ದೇವೆ. ಸಾಲ ಕಟ್ಟಲಿಕ್ಕಿಲ್ಲ, ರಸೀದಿ ಕೈಯಲ್ಲಿ ಕೊಡಿ. ಶ್ರೀಮತಿ ಹೇಮಾವತಿ ಅವರು ಇಲ್ಲಿ ಇದ್ದವರೆಲ್ಲ ಸಾಧನೆ ಮಾಡಿದವರು ಏನಿಲ್ಲ, ಅವರು ಮೇಲೇನು ಹೋಗ್ಲಿಲ್ಲ, ಕೆಳಗಡೆ ಹೋಗ್ಲಿಲ್ಲ, ಅಲ್ಲಿಯೇ ಇದ್ದವರು. ನೋಡಿ ಕತೆ ನೋಡಿ, 60,000 ಸಾಲ ಈಗ ಇನ್ನೂ ಉದ್ಧಾರ ಆಗ್ತಾರೆ. ನೀವು ನೋಡಿಬೇಕಿದೆ, ಇನ್ನು 3 ವರ್ಷ ನಂತರ ನೋಡಿ, ಅವರು ಖಂಡಿತ ಉದ್ಧಾರ ಆಗ್ತಾರೆ. ಶ್ರೀಮತಿ ಹೇಮಾವತಿ ಅವರು 50,000 ಅಂದರೆ 50,000 ರೂಪಾಯಿ ಕೊಟ್ಟಿದ್ದಾರೆ. ಹಾಗೆ ಶ್ರೀ ರಾಜಾರಾಮ್, ವಿಜಯ, ಶ್ರೀ ವಿಕ್ರಮ್ ಅವರ ತಾಯಿ ಮೊನ್ನೆ ಹೇಳಿದ್ರು ನಮ್ಮ ಹತ್ರ, ಅವರ ಮನೆಗೆ ಹೋಗಿದ್ದೆವು. ಇವರು ಕೇಸಿಗೆ ಹೋದವರು, ಅದಕ್ಕೆ 4 ವರ್ಷ ಆಯಿತು. ಅವರು ನನ್ನ ಹತ್ರ ಬಾಯಿ ಬಿಟ್ಟು ಹೇಳಿದ್ರು, ನನ್ನ ಯಜಮಾನರು 13 ಮಕ್ಕಳು ಇದು ಇದ್ದಾರೆ, ಯಾವುದೇ ವ್ಯವಸ್ಥೆ ಇಲ್ಲ, ಈ ಮೂರು ನೋಡ್ಬೋದು. ಆ ನಂತರ ಮರು ದಿವಸ ನಾವು ಅವ್ರ ಹತ್ರ ಏನು ಕೇಳಲಿಕ್ಕೆ ಹೋಗ್ಲಿಲ್ಲ. ಮಾಡೋರು ನಮಗೆ ಬೇರೆಯವರು ಎಲ್ಲ ಪ್ರೇರೇಪಣೆ ಕೊಟ್ಟು ನಾವು ಕೋರ್ಟಿಗೆ ಹೋಗಿದ್ದು ಹೌದು. ನಮಗೆ ಕೋರ್ಟಿನಲ್ಲಿ ಸ್ಟೇ ಸಿಗ್ಲಿಲ್ಲ, ನಾವು ಮಾಧ್ಯಮದಲ್ಲಿ ಮಾತಾಡಿದ್ದು ಹೌದು. ನಾವು ನಮ್ಮ ತಪ್ಪನ್ನು ಮಾಲಿಂಗೇಶ್ವರ ನಿಮಗಾಗಿಲ್ಲ, ನಮಗಾಗಿಲ್ಲ, ಮಾಲಿಂಗೇಶ್ವರ ದೇವರಿಗಾಗಿ ನಾವು ನಮ್ಮ ತಪ್ಪು ಅರಿವಾಗಿದೆ. ನಾವು ಇದನ್ನು ಮಾಲಿಂಗೇಶ್ವರ ದೇವರಿಗೆ ಬಿಟ್ಟು ಕೊಡ್ತೀವನ್ನ ದೊಡ್ಡ ಮನೆ ಅಲ್ಲಿವರೆಗೆ ಕಮರ್ಷಿಯಲ್ ಇದ್ದದ್ದು ಇವ್ರದ್ದು ಇದೇ ಕುಟುಂಬದವರು. ಇವ್ರದನ್ನ ಇವರಿದ್ದ ಅವ್ರಿಗೆ ಹಿಂದೆ ಕೊಟ್ಟದ್ದು, ಯಾವ್ದು ದಾಖಲೆಗಳು ಅವರಿಗೆ ಇಲ್ಲ. ನಾನು ಅವರ ಎದುರೇ ಹೇಳೋದ್ರಲ್ಲಿ ಏನಿದಿಲ್ಲ, ದಾಖಲೆಗಳು ಯಾರ ಹತ್ರ ಕೂಡ ಒಂದು ಪೀಸು ದಾಖಲೆಗಳಿಲ್ಲ. ಆದ್ರೆ ನಾವು ಮಾನವೀಯತೆಯನ್ನು ಮೆರೆದಿದ್ದೇವೆ ಅಂತ ನಾವು ಮೆರೆದುಕೊಳ್ತೀವಿ. ಅವರಿಗೆ ಕೊಡುವಂತಹ ವಿಚಾರಗಳನ್ನು ಹೇಳಿದ್ವಿ. ಇವರಿಗೆ 3 ನಿವೇಶನ ಕೇಳಿದ್ದಾರೆ. 3 ನಿವೇಶನ ಅವ್ರು ಎಲ್ಲಿ ಬೇಕಂದ್ರೂ ಸಿಲೆಕ್ಟ್ ಮಾಡೋದು, ಅದನ್ನು ಕೊಡುವಂತ ಕೆಲಸವನ್ನು ಮಾಡ್ತೀವಿ. ಮನೆ ಕೂಡ ಕಟ್ಟಲಿಕ್ಕೆ ಸಹಾಯವನ್ನು ಮಾಡ್ತೀವಿ ಅಂತ ಹೇಳಿದ್ದೀವಿ. ಅವರಿಗೆ ದುಡ್ಡಿನ ಕೆಲಸಗಳನ್ನು ಕೂಡ ಏನು ಒಬ್ಬರು ಏನಾದ್ರೂ SLC ಆಗಿದೆ ಒಬ್ಬರಿಗೆ ಜಾಬ್ ಕೊಡ್ತೀವಿ ಅಂತ ನಾವು ಹೇಳಿದ್ದೀವಿ. ಅವ್ರಿಗೊಬ್ಬರಿಗೆ ಕೆಲಸವನ್ನು ಕೂಡ ದೇವಸ್ಥಾನದಲ್ಲಿ ಕೊಟ್ಟಿದ್ದೇವೆ. ಯಾರಿಗೂ ಕೂಡ ಯಾವುದೇ ಕಡಿಮೆ ಮಾಡಲಿಲ್ಲ, ಯಾರೂ ಇಲ್ಲ ಅಂತ ಹೇಳಿಲ್ಲ. ಈಗ ಅವರು ಕೂಡ ಮನೆಯನ್ನು ಬಿಟ್ಟು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಒಬ್ಬರು ಕಾಲು ನೋವಿದ್ದಾರೆ, ಅವರಿಗೂ ಕೂಡ ನಾವು ದೇವಸ್ಥಾನದಲ್ಲಿ ಕೆಲಸ ಕೊಟ್ಟಿರುವಂತದ್ದು. $1,60,000 ರೂಪಾಯಿ ಕೊಟ್ಟಿದ್ದಾರೆ. 3 ಜನಕ್ಕೆ 1 ಲಕ್ಷ, 3 ಲಕ್ಷ ಕೊಟ್ಟಿದ್ದಾರೆ. ರಾಜಾರಾಮ್ ಯಾರು?
ಅವರು ಇದ್ದರೆ ನಾವು ಮಾಡಿಕೊಡ್ತೇವೆ ಇಮಿಡಿಯೇಟ್ ಹೇಳಿದಾಗೆ ಮಾತಿನಂತೆ ನುಡಿ ಇದೆ, ಅದರಲ್ಲಿ ನಾಡಿ ಇದೆ, ಅದರಲ್ಲಿ ಬೇರೆ ಏನಿಲ್ಲ. ಎಸ್, ಅದು ಮೊದಲೇ ನಂಬಿಕೆ ಬರಬೇಕಿತ್ತು, ಕೋರ್ಟಿಗೆ ಹೋಗ್ಬಾರ್ದು. ನಾವು ಮಾತಾಡ್ತಾ ಇದ್ರೆ ಇಲ್ಲೊಂದು ಹೃದಯದಲ್ಲಿ ಒಂದು ಬಾಯಲ್ಲಿ ಒಂದು ಇಲ್ಲ. ಹೃದಯದಲ್ಲಿ ಇದ್ದನ್ನು ಬಾಯಲ್ಲಿ ಹೇಳೋದು. ನಮಗೆ ನೋವಿತ್ತು ನೀವು ಓದಿದ್ದು, ಆದರೆ ದೇವರು ಒಂದಲ್ಲ ಒಂದು ದಿವಸ ಮನಸ್ಸು ಕೊಡ್ತಾರೆ ಅಂತ ಇತ್ತು. ನೀವಾಗಿ ಬಂದಿದ್ದೀರಿ, ಒಳ್ಳೇದಾಯ್ತು, ನಿಮಗೆ ಒಳ್ಳೇದು ಮಾಡಿ. ನಾನು ಹೇಳ್ತೇನೆ ಎಲ್ರಿಗೂ, ನೀವು ಇಲ್ಲಿ ಇದ್ದು ಏನು ಒಂದು ನಿವೇಶನ ಕೂಡ ಮಾಡಲಿಲ್ಲ, ನೀವು ಮಾಡಿದ್ರೆ ಇಲ್ಲಲ್ಲ. ನೀವು ಇನ್ನು ಮುಂದಿನ 3 ವರ್ಷ ನೋಡಿ, ದೇವರ ಸೇವೆಗೆ ಬನ್ನಿ. ನೀವು ಅಭಿವೃದ್ಧಿ ಹೊಂದದಿದ್ರೆ ಹೇಳಿ ನೋಡಿ. ಇಲ್ಲಿ ಇದ್ರೆ ಈಗ ಇನ್ನೇನೇ ಇರಬೇಕಿತ್ತು ಎಲ್ಲ. ಯಾರಾದ್ರೂ ಬಂದು ಉಪದ್ರ ಕೊಡದೆ ಸರಿ ಮಾಡ್ಲಿಕ್ಕೆ ಆಗ್ತದ? ಆಗುದಿಲ್ಲ. ವಿಜಯ ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಿ. ಹಾಗೆ ಇಂದಿರ ಅಂತ ಹೇಳೋರು ದೇವಸ್ಥಾನದ ಹತ್ತಿರ ಬಸವನ ಇದು ಬಸವನ ಕೊಟ್ಟಿಯ ಹತ್ರ ಅಲ್ಲಿ ಸಾಧಾರಣ 75 ವರ್ಷದಿಂದ ಇದ್ರು. ಈಗ ಅವರಿಗೆ 80 ವರ್ಷ ಆಯ್ತು. ಆ 80 ವರ್ಷದವರು ನಮಗೆ ಒಂದು ಮನೆ ಕಟ್ಟಿಸುವಂತ ದುಡ್ಡು ಕೊಡ್ಬೇಕಂತ ಕೇಳಿದ್ರು. ಪಾಪ ತೀರ ಬಡವರು. ಅವರಿಗೆ 5 ಲಕ್ಷ ರೂಪಾಯಿಯನ್ನು ಈಗ ಅವರ ಮಗನ ಹತ್ರ ನೀಡಲಿದ್ದೇವೆ. ಸರಿ ಸರಿ ಇಂದಿನ ಹಾಗೆ ಪ್ರಸಾದ್ ಅವರಿಗೆ 1 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ. 5 ಲಕ್ಷ ಜಾಸ್ತಿ ಆಯ್ತು. 5 ಲಕ್ಷ ಆಯ್ತು. ಹಾಗೆ ಶ್ರೀ ಉಮಾ ಸುರೇಶ್ ರವರು ಅವರಿಗೆ 2 ಲಕ್ಷ ರೂಪಾಯಿ ಕೊಡ್ಲಿಕ್ಕುಂಟು. ಈಗಾಗಲೇ ಅವರು ಮೈಸೂರಲ್ಲಿ ಇದ್ದಾರಂತೆ. ದೂರವಾಣಿಯ ಮುಖಾಂತರ ಹೇಳಿದ್ರು, ಈಶ್ವರ ಭಟ್ರೆ ನೀವು 2 ಲಕ್ಷ ರೂಪಾಯಿ ಕೊಡುವುದು ಬಹಳ ಸಂತೋಷ, ಆದ್ರೆ ಆ 1 ಲಕ್ಷ ರೂಪಾಯಿಯನ್ನು ಮಹಾಲಿಂಗೇಶ್ವರ ದೇವರ ಅನ್ನದಾನಕ್ಕೆ ನಾನು ಕೊಡ್ತೇನೆ ಅಂತ ಹೇಳುವ ಭರವಸೆಯನ್ನು ಕೊಟ್ಟರು. ಬಹಳ ಸಂತೋಷ ಆಯಿತು. ಹಾಗೆ ಇವತ್ತಿನ ಸತ್ತೋಮ್ ನೀರಿನವರು ಸಾಧಾರಣ 2,000 ಬಾಟ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದ ಸಲ್ಲಿಸುತ್ತೇನೆ. ಹಾಗೆ ಅಶೋಕ್ ಅವರು ಕ್ಯಾಂಟೀನ್ ಅವರು 20 ವರ್ಷದಿಂದ ಇಲ್ಲಿ ಕ್ಯಾಂಟೀನ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಹೇಮಾವತಿ ಅಂತ ಹೇಳಿದ್ರು, ನನಗೆ ಬೇರೆ 50,000 ಕೊಟ್ಟಿದ್ದೇವೆ, ಆದ್ರೆ ಇವರಿಗೆ ಈಗ ಶಾಸಕರು ಮನೆ ಕಟ್ಟುವೆ ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತಾರೆ. ಹಾಗೆ ಇನ್ನು ನೀವಲ್ಲಿದ್ದವರು ಬೇರೆ ಬೇರೆಗಳೆಲ್ಲರೂ ಸೇರಿಕೊಂಡು ಪುಣ್ಯ ಕಾರ್ಯದಲ್ಲಿ ತಾವುಗಳು ಮಹಾಲಿಂಗೇಶ್ವರ ಸೇವೆ ಎಂಬ ರೀತಿಯಲ್ಲಿ ಪಾಲ್ಗೊಂಡ ಕರಸೇವಕರಲ್ಲಿ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೇವೆ. ಮಹಾಲಿಂಗೇಶ್ವರ ದೇವರ ಸೇವೆಗೆ ಪಾತ್ರರಾಗಬೇಕೆಂಬ ವಿನಂತಿಸ್ತಾ ಇದ್ದೇವೆ. ಬಂದು ಈಗಾಗಲೇ ಎಲ್ಲ ಭಕ್ತರಿಗೂ ಇಂದು ಪುಣ್ಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೂಡ ಹೇಳಿದ್ದಾರೆ. ವ್ಯವಸ್ಥಾಪಕ ಸಮಿತಿಯವರು ಬೇರೆ ಬೇರೆ ಇವತ್ತಿನ ಸೇವೆಯ ವ್ಯವಸ್ಥೆಗಳನ್ನು ಕೂಡ ನಿಗದಿಪಡಿಸಿದ್ದಾರೆ. ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷರ ಪರವಾಗಿ ವಿನಂತಿಸುತ್ತೇವೆ.
बोलो भारत माता की जय, बोलो भारत माता की जय। ಎಲ್ಲರೂ ಸೇರಿಕೊಂಡು ಒಂದು ದೇವರ ನಮ್ಮ ದೇವರ ಕೆಲಸವನ್ನ ಮಾಡುವ ಈ ಪುಣ್ಯ ಕಾರ್ಯಕ್ರಮಗಳನ್ನ ನೋಡುವಂತ ಕಣ್ಣರಳಿಸಿ ಕೇಳುವಂತ ಒಂದು ಪುಣ್ಯ ಕಾರ್ಯ ಮಹಾದೇವನ ಭಕ್ತರಾಗಿ ಈ ಸೇವೆಯನ್ನ రీపు కట్టాపు ಸುರಯತಿಗಳ ಸೇವಿತ ತಾಣೇಶ್ವರ ನಿನಗೆ ನಮ್ಮ ಹೃದಯ ನಿನಗೆ. ಎಲ್ಲ ಕರಸೇವಕರಲ್ಲಿ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೇವೆ. ವ್ಯವಸ್ಥಾಪನಾ ಸಮಿತಿಯ ಪರವಾಗಿ, ಶಾಸಕರ ಪರವಾಗಿ ಬಂದಿರುವ ನಾವೆಲ್ಲರೂ ಈ ದೇವರ ಈ ಪುಣ್ಯ